ನನ್ನ ಒಡೆಯನು ರಕ್ಷಕನು ವಿಮೋಚಕನು ಅತಿ ಬೇಗನೆ ಬರಲಿರುವ ಮೊದಲಿಂಗನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಬಂದಿರುವಂಥ ಪ್ರತಿಯೊಬ್ಬರಿಗೂ ಕೂಡ ವಂದನೆಗಳು. ದೇವರು ನಿಮ್ಮನ್ನು ಅತ್ಯಧಿಕವಾಗಿ ಆಶೀರ್ವಾದ ಮಾಡಲಿ. ಈ ಸಮಯದಲ್ಲಿ ನಮ್ಮ ಬಲಗೈಯನ್ನು ನಾವು ಮೇಲಕ್ಕೆತ್ತೋಣ, ಈ ವಾಕ್ಯವನ್ನು ಅರಿಕೆ ಮಾಡೋಣ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಆತನು ಯಾವಾಗಲೂ ಕೂಡ ಒಳ್ಳೆ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಆತನು ತನ್ನ ಮಕ್ಕಳನ್ನು ಎಂದಿಗೂ ಕೂಡ ಕೈ ಬಿಡಲಾರದ ದೇವರಾಗಿದ್ದಾನೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಇವತ್ತಿನ ದಿನ ಧ್ಯಾನಕ್ಕೋಸ್ಕರವಾಗಿ ತೆಗೆದುಕೊಂಡಿರ್ತಕ್ಕಂಥ ಅಂಶ ಲೂಕನು ಬರೆದ ಸುವಾರ್ತೆ 18ನೇ ಅಧ್ಯಾಯದಲ್ಲಿರ್ತಕ್ಕಂಥ ಮೊದಲು 8 ವಾಕ್ಯಗಳನ್ನು ನಾವು ಧ್ಯಾನ ಮಾಡೋಣ. ಹಲ್ಲೆಲೂಯಾ. ಇವತ್ತಿನ ದಿನದ ಅಂಶ ಏನಂದರೆ, ಬೇಸರಗೊಳ್ಳದೆ ಪ್ರಾರ್ಥನೆಯನ್ನ ಮಾಡಿರಿ. ಯಾವ ರೀತಿಯಾಗಿ ಮಾಡಬೇಕು ಪ್ರಾರ್ಥನೆ? ಬೇಸರಗೊಳ್ಳದೆ ಪ್ರಾರ್ಥನೆಯನ್ನ ಮಾಡಿರಿ. ಹಲ್ಲೆಲೂಯಾ. ಯೇಸು ಸ್ವಾಮಿ ಲೋಕಕ್ಕೆ ನರ ಅವತಾರಿಯಾಗಿ ಆತನು ಬಂದಾಗ 37 ರೀತಿಯ ಅದ್ಭುತ ಕಾರ್ಯಗಳನ್ನು ಮಾಡಿದನು ಎಂಬುದಾಗಿ ಸತ್ಯವೇದದಲ್ಲಿ ನಮಗೆ ಗೋಚರವಾಗುತ್ತೆ ಪ್ರಿಯರೇ. ಆತನು 46 ಉಪಮಾನಗಳನ್ನು ಸಾಮ್ಯಗಳನ್ನು ಹೇಳಿದನು ಎಂಬುದಾಗಿ ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ. ಆತನು ಒಂದು ಕಥೆಯನ್ನ ಸಾಮ್ಯವನ್ನ ಹೇಳುವುದರ ಮೂಲಕವಾಗಿ ಅಲ್ಲಿ ಒಂದು ನೀತಿಯ ಪಾಠವನ್ನ ತನ್ನ ಮಕ್ಕಳಾಗಿರ್ತಕ್ಕಂಥ ನಮಗೆ ಕಲಿಸುವಂತ ದೇವರಾಗಿದ್ದಾನೆ. ಯಾಕಂದ್ರೆ ಆತನು ಸರ್ವಜ್ಞಿಯಾದಂಥ ದೇವರಾಗಿದ್ದಾನೆ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ಯೇಸು ಕ್ರಿಸ್ತನು ತನ್ನ ಶಿಷ್ಯರೊಟ್ಟಿಗೆ ಅನೇಕವಾದಂಥ ಸಂಗತಿಗಳನ್ನು ಹಂಚಿಕೊಳ್ತಾ ಇರಬೇಕಾದ್ರೆ ಒಂದು ಸಾರಿ ಆತನು ಶಿಷ್ಯರು ಪ್ರಾರ್ಥನೆಯ ಜೀವಿತದಲ್ಲಿ ಹಿಂದಕ್ಕೆ ಹೋದಂಥ ಸಂದರ್ಭದಲ್ಲಿ ಪುನಃ ನೀವು ಪ್ರಾರ್ಥನೆಯ ಜೀವಿತವನ್ನು ಉಳ್ಳವರಾಗಿ ನೀವು ಇರಬೇಕು, ಬೇಸರಗೊಳ್ಳದೆ ಪ್ರಾರ್ಥನೆಯನ್ನ ಮಾಡುವವರಾಗಿ ನೀವು ಇರಬೇಕು, ಪ್ರಾರ್ಥನೆಯೇ ನಿಮ್ಮ ಜೀವದ ಉಸಿರಾಗಿರಬೇಕು, ಪ್ರಾರ್ಥನೆ ಮೂಲಕವಾಗಿ ಅನೇಕವಾದ ಕಾರ್ಯಗಳನ್ನು ದೇವರು ಮಾಡಲಿಕ್ಕಿದ್ದಾನೆ ಎನ್ನುವಂಥ ಬೋಧನೆಯನ್ನ ಯೇಸು ಕ್ರಿಸ್ತನು ತನ್ನ ಶಿಷ್ಯರಿಗೆ ಏನ್ ಮಾಡ್ತಾ ಇದ್ದಾನ್ರಿ? ತಿಳಿಸ್ತಾ ಇದ್ದಾನೆ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಇವತ್ತಿನ ದಿನ ಅನೇಕ ಕ್ರೈಸ್ತರು ಎಂಬುದಾಗಿ ಕರೆಯಿಸಿಕೊಳ್ಳುವಂಥವರು, ಶಿಲುಬೆಯನ್ನ ಕೊಳ್ಳಲ್ಲಿ ಹಾಕಿಕೊಂಡಂಥವರು, ಇನ್ನು ಅನೇಕವಾದ ರೀತಿಯಲ್ಲಿ ಭಕ್ತಿಯನ್ನು ತೋರಿಸುವಂಥವರು, ಹೆಸರಿಗೆ ಮಾತ್ರ ದೇವರ ಮಕ್ಕಳು ಎಂಬುದಾಗಿ ಅನ್ನಿಸಿಕೊಳ್ಳುವಂಥವ್ರು ಎಷ್ಟೋ ಜನರಿದ್ದಾರೆ. ಅವರ ಜೀವಿತದಲ್ಲಿ ಪ್ರಾರ್ಥನೆ ಎನ್ನುವಂಥದ್ದು ಕಾಣಿಸ್ತಾ ಇಲ್ಲ ಪ್ರಿಯರೇ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ಪ್ರಾರ್ಥನೆಯನ್ನ ನೀವು ತಪ್ಪದೆ ಮಾಡುವವರಾಗಿರ್ರಿ, ನಿರಂತರವಾಗಿ ಪ್ರಾರ್ಥಿಸುವಂತವರು ಆಗಿರ್ರಿ ಎಂಬುದಾಗಿ ಸತ್ಯವೇದ ಹೇಳ್ತಾ ಇದೆ. ಹಲ್ಲೆಲೂಯಾ. ಇವತ್ತಿನ ದಿನ ಆವತ್ತಿನ ದಿನ ಶಿಷ್ಯರಿಗೆ ಯೇಸು ಸ್ವಾಮಿ ಯಾವ ರೀತಿಯಾಗಿ ಪ್ರೋತ್ಸಾಹ ಮಾಡಿದನು ಪ್ರಾರ್ಥನೆ ಮಾಡುವಂತೆ, ಇವತ್ತು ನಾನು ಕೂಡ ನಿಮ್ಮನ್ನು ಪ್ರೋತ್ಸಾಹ ಮಾಡ್ತೀನಿ, ನೀವು ಕೂಡ ಪ್ರಾರ್ಥನೆಯನ್ನ ಮಾಡುವವರಾಗಿರ್ರಿ, ಬೇಸರಗೊಳ್ಳದೆ ಪ್ರಾರ್ಥನೆಯನ್ನ ಮಾಡುವವರಾಗಿರ್ರಿ. ಹಲ್ಲೆಲೂಯಾ. ಎಲ್ಲ ಸಂಗತಿಗಳಿಗಾಗಿ ಮನುಷ್ಯರು ಇಷ್ಟಪಡ್ತಾರೆ, ಆದರೆ ಪ್ರಾರ್ಥನೆ ಅನ್ನುವಾಗ ಬಹಳ ಸೋಮಾರಿಗಳಾಗಿ ಇರುವಂತವ್ರನ್ನ ನಾವು ನೋಡ್ತಾ ಇರ್ತೀವಿ. ಪ್ರಾರ್ಥನೆಗೆ ಸಮಯವನ್ನ ಕೊಡಲಾರದಂತ ಎಷ್ಟೋ ಜನರನ್ನ ನಾವು ನೋಡ್ತಾ ಇರ್ತೀವಿ ಪ್ರೇರೆ. ಬುದ್ಧಿ ಇಲ್ಲದ ಕನ್ನಿಕೆಯ ರೂಪಾದಿಯಲ್ಲಿ ಅವರು ಯೇಸು ಬರುವಾಗ ಕೈ ಬಿಡಲ್ಪಡುವಂತವ್ರು ಆಗಿರ್ತಾರೆ. ಹಲ್ಲೆಲೂಯಾ. ಪ್ರಾರ್ಥನೆ ಇಲ್ಲದ ಜೀವಿತ, ಆ ಪರಿಶುದ್ಧಾತ್ಮನಿಲ್ಲದ ಜೀವಿತ ದೇವರು ಏನ್ ಮಾಡ್ತಾನ್ರಿ? ಅಂತವ್ರನ್ನ ಪರಲೋಕದ ಒಳಗಡೆ ಸೇರಿಸೋದಿಲ್ಲ. ಅದು ಏಸಪ್ಪನ ವಿಗ್ರಹ ಮಾಡಿ ಎಷ್ಟು ಮೂರ್ತಿ ಪೂಜೆ ಮಾಡಿ ಆತನಿಗೆ ತೆಂಗಿನಕಾಯಿ ಹೊಡೆದ್ರು, ಉದ್ದಿನಕಾಯಿ ಹೆಚ್ಚಿದ್ರು, ಲೋಭನ ಹಾಕಿದ್ರು, ಅದನ್ನ ಆತ ಸ್ವೀಕಾರ ಮಾಡೋದಿಲ್ಲ. ಯೇಸು ಮೂರ್ತಿ ಆದ್ರೂ ಅದ್ರ ಒಳಗಡೆ ಇರುವಂಥದ್ದೇ ದುರಾತ್ಮ ಶಕ್ತಿ. ಹಲ್ಲೆಲೂಯಾ. ಯೇಸು ಸ್ವಾಮಿ ಆಕಾರ ಮಾಡಿರ್ಬೋದು, ಮನುಷ್ಯ ಮಾಡಿರುವಂಥವನು ಯಾರು? ಪಾಪದ ಕೈ ಉಳ್ಳವನು. ಹಲ್ಲೆಲೂಯಾ. ಕಾಲಿಟ್ಟು ಕೈ ಇಟ್ಟು ಮಾಡಿರ್ತಾನೆ, ಆ ವಿಗ್ರಹದಲ್ಲಿ ದುರಾತ್ಮ ಶಕ್ತಿ ಇರುತ್ತೆ ಹೊರತಾಗಿ ದೇವರು ಎಂದಿಗೂ ಕೂಡ ಇರೋದಿಲ್ಲ. ಅದರ ಸಲ ದೇವ್ರ ವಾಕ್ಯ ಹೇಳ್ತಾ ಇದೆ, ಆಕಾಶದಲ್ಲಾಗಲಿ ಭೂಮಿಯಲ್ಲಾಗಲಿ ನೀರಿನ ಒಳಗಡೆ ಇರುವಂಥವುಗಳಲ್ಲಾಗಲಿ ನೀವು ದೇವರನ್ನ ಮಾಡಿಕೊಳ್ಬೇಡ್ರಿ, ಅವುಗಳಿಗೆ ಅಡ್ಡ ಬೀಳಲು ಬೇಡ್ರಿ, ಪೂಜೆ ಮಾಡಲು ಬೇಡ್ರಿ. ಯಾಕಂದ್ರೆ ನಾನು ಇನ್ನೊಬ್ಬ ವ್ಯಕ್ತಿಯ ಮೂಲಕವಾಗಿ ಸೃಷ್ಟಿಯಾದ್ರೆ ನಾನು ಸೃಷ್ಟಿಕರ್ತನಾಗೋದಿಲ್ಲ, ನಾನು ಸೃಷ್ಟಿಕರ್ತನಾಗಿದ್ದೇನೆ, ನಾನು ಸೃಷ್ಟಿ ಮಾಡುವ ದೇವರಾಗಿದ್ದೇನೆ ಅಂತ ಹೇಳಿ ದೇವರು, ಸರ್ವಶಕ್ತನಾಗಿರುವಂಥ ದೇವರು ಹೇಳ್ತಾ ಇದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ನಾವು ನೋಡ್ತಾ ಇದ್ದೇವೆ, ಪ್ರಾರ್ಥನೆ ಬಹಳ
ಮುಖ್ಯ. ಹಲ್ಲೆಲೂಯಾ. ಪ್ರಾರ್ಥನೆಯ ಜೀವಿತವನ್ನು ಉಳ್ಳವರಾಗಿ ನೀವು ಜೀವಿಸಬೇಕು. ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ, ಯಾರು ಪ್ರಾರ್ಥನೆಯ ಜೀವಿತ ಉಳ್ಳವರಾಗಿದ್ದಾರೋ ಅವರ ಜೀವಿತಗಳು ಎಷ್ಟೋ ಆಶೀರ್ವಾದಕರವಾಗಿದ್ದಾವೆ ಪ್ರಿಯರೇ. ಹಲ್ಲೆಲೂಯಾ. ಈ ಲೋಕದಲ್ಲಿ ಪ್ರಾರ್ಥನೆ, ಮೊಣಕಾಲೂರಿ ಪ್ರಾರ್ಥನೆ ದೇವರ ಮುಂದೆ ಮಾಡಿದವನು ಬೇರೆ ಯಾರ ಮುಂದೆ ಕೂಡ ಮೊಣಕಾಲೂರು, ಮನುಷ್ಯನ ಮುಂದೆ ಮೊಣಕಾಲೂರುವಂತ ಅವಶ್ಯಕತೆ ಇಲ್ಲವೇ ಇಲ್ಲ. ಪ್ರಾರ್ಥನೆ ಎನ್ನುವಂಥದ್ದು ದೊಡ್ಡ ಶಕ್ತಿ ಆಗಿದೆ. ಹಲ್ಲೆಲೂಯಾ. ದಾನಿಯೇಲನನ್ನ ಕಂಡು, ಪ್ರಾರ್ಥನೆ ಮಾಡುವಂತ ದಾನಿಯೇಲನನ್ನ ಕಂಡು ನೆಬೂಕದ್ನೆಚ್ಚರನ ಕೈ ಕೆಳಗಡೆ ಇರ್ತಕ್ಕಂತ ಮಾಟ ಮಂತ್ರವಾದಿಗಳು, ಶಕುನಿಗಳು, ಜ್ಞಾನಿಗಳು ನಡುಗುತ್ತಾ ಇದ್ದಾರೆ ಪ್ರಿಯರೇ. ಹಲ್ಲೆಲೂಯಾ. ಮೋಶೆ ಮಾಡುವಂತ ಪ್ರಾರ್ಥನೆ ವೀರನಾಗಿರ್ತಕ್ಕಂಥ ಮೋಶೆಯನ್ನ ಕಂಡು ಫರೋಹ ರಾಜನು ಏನ್ ಮಾಡ್ತಾ ಇದ್ದಾನೆ? ನಡುಗ್ತಾ ಇದ್ದಾನೆ. ಹಲ್ಲೆಲೂಯಾ. ಎಲೀಯನು ಪ್ರಾರ್ಥನೆ ಮಾಡುವಂತ ಎಲೀಯನನ್ನ ಕಂಡು ಅಹಾಬ ರಾಜನು ಏನ್ ಮಾಡ್ತಾ ಇದ್ದಾನೆ? ನಡುಗ್ತಾ ಇದ್ದಾನೆ. ಪ್ರಾರ್ಥನೆಯಲ್ಲಿ ಶಕ್ತಿ ಇದೆ, ಬಲ ಇದೆ. ಪ್ರಾರ್ಥನೆ ಬೇಡುವಂಥದ್ದಲ್ಲಿ ದೇವರು ಏನ್ ಮಾಡ್ತಾನೆ? ಕರುಣಿಸುವಂತದ್ದಾಗಿದೆ, ಕೃಪೆಯನ್ನ ತೋರಿಸುವಂತದ್ದಾಗಿದೆ ತನ್ನ ಮಕ್ಕಳಾದ ನಮಗೆ ಪ್ರಿಯರ. ಅದ್ರ ಸಲ ಯೇಸಪ್ಪ ಹೇಳ್ತಾನೆ, ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದು, ಹುಡುಕಿರಿ ನಿಮಗೆ ಸಿಕ್ಕುವುದು, ತಟ್ಟಿರಿ ನಿಮಗೆ ತೆರೆಯಲ್ಪಡುವುದು. ಬೇಡಿಕೊಳ್ಳುವ ಪ್ರತಿಯೊಬ್ಬನು ಹೊಂದುವನು, ಹುಡುಕುವವನಿಗೆ ಸಿಕ್ಕುವುದು, ತಟ್ಟುವವನಿಗೆ ತೆರೆಯಲ್ಪಡುವುದು ಎಂಬುದಾಗಿ. ಹಲ್ಲೆಲೂಯಾ. ಅನೇಕರು ಮನುಷ್ಯರ ಹತ್ರ ಬೇಡ್ತಾರೆ ಹೊರತಾಗಿ ದೇವ್ರ ಹತ್ರ ಬೇಡ್ತಾ ಇಲ್ಲ. ಯಾರು ದೇವ್ರ ಹತ್ರ ಬೇಡ್ತಾರೋ ಹೇರಳವಾಗಿ ದೇವರವರಿಗೆ ಅನುಗ್ರಹ ಮಾಡ್ತಾನೆ. ಮನುಷ್ಯರ ಹೃದಯಗಳನ್ನ ದೇವರು ಮಾರ್ಪಡಿಸುವವನಾಗಿದ್ದಾನೆ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಏಸಪ್ಪ ಶಿಷ್ಯರು ಪ್ರಾರ್ಥನೆ ಜೀವಿತ ಕಡಿಮೆಯಾದಂತ ಸಂದರ್ಭದಲ್ಲಿ ನೀವು ಬೇಸರಿಕೆ ಇಲ್ಲದೆ ಪ್ರಾರ್ಥನೆಯನ್ನ ಮಾಡುವವರಾಗಬೇಕು ಅಂತೇಳಿ ಒಂದು ಸಾಮ್ಯವನ್ನು ಹೇಳ್ತಾನೆ ಪ್ರಿಯರೇ. ಹಲ್ಲೆಲೂಯಾ. ಆ ಸಾಮ್ಯ ಲೂಕನು ಬರೆದ ಸುವಾರ್ತೆ 18ನೇ ಅಧ್ಯಾಯ, ಆ ಅಧ್ಯಾಯವನ್ನೆಲ್ಲ ನೋಡುವಾಗ ನಾವು ನೋಡ್ತಾ ಇದ್ದೇವೆ, ಅಲ್ಲಿ 3 ವ್ಯಕ್ತಿಗಳು ಪ್ರಾರ್ಥನೆ ಮಾಡಿರ್ತಕ್ಕಂಥ ಸಂದರ್ಭಗಳನ್ನು ನಾವು ನೋಡ್ತಾ ಇದ್ದೇವೆ. ಮೊದಲನೇದಾಗಿ ಬಡ ವಿಧವೆ, ಅನ್ಯಾಯಕ್ಕೊಳಗಾಗಿರ್ತಕ್ಕಂಥ ಬಡ ವಿಧವೆ ಮಾಡಿರ್ತಕ್ಕಂಥ ಪ್ರಾರ್ಥನೆ. ಎರಡನೆಯದಾಗಿ ಫರಿಸಾಯ ಮತ್ತು ಸುಂಕದವನು ಮಾಡಿರುವಂತ ಪ್ರಾರ್ಥನೆ. ಮೂರನೇದಾಗಿ ಕುರುಡನಾಗಿರುವ ಬಾರ್ತಿಮಾಯಿಯನ್ನು ಮಾಡಿರ್ತಕ್ಕಂಥ ಪ್ರಾರ್ಥನೆ. ಹಲ್ಲೆಲೂಯಾ. 3 ರೀತಿಯ ಪ್ರಾರ್ಥನೆ. ಅದರ ಸಲುವಾಗಿ ಆ ಅಧ್ಯಾಯವನ್ನ ಪ್ರಾರ್ಥನೆ ಅಧ್ಯಾಯ ಎಂಬುದಾಗಿ ನಾವು ಕರೆಯಬಹುದು, ಹೆಸರಿಸಬಹುದು. ಹಲ್ಲೆಲೂಯಾ. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಏಸಪ್ಪ ಹೇಳ್ತಾ ಇದ್ದಾನೆ, ಒಂದಾನೊಂದು ಊರಿನಲ್ಲಿ ಒಬ್ಬ ಬಡ ವಿಧವೆ ಇದ್ದಳು. ಆಕೆ ಅನ್ಯಾಯಕ್ಕೆ ಒಳಗಾಗಿರುವಂತ ಸಂದರ್ಭದಲ್ಲಿ ಆ ಊರಿನಲ್ಲಿರುವ ನ್ಯಾಯಾಧಿಪತಿಯ ಬಳಿಗೆ ಹೋಗಿ ನ್ಯಾಯವನ್ನ ಕೇಳುವುದಕ್ಕೆ ಹೋಗಿರುವಂತ ಸಂದರ್ಭದಲ್ಲಿ ಅವಾಗ ಹೇಳ್ತಾನೆ, ಆ ನ್ಯಾಯಾಧಿಪತಿ ದೇವರಿಗೆ ಭಯಪಡುವವನಲ್ಲ, ಮನುಷ್ಯರನ್ನ ಲಕ್ಷ್ಯಕ್ಕೆ ಕೊಡುವವನಲ್ಲ, ಮನುಷ್ಯರಿಗೆ ಲಕ್ಷ್ಯ ಕೊಡುವವನಲ್ಲ. ಅಂತ ನ್ಯಾಯಾಧಿಪತಿಯ ಬಳಿಗೆ ಈ ತಾಯಿ ಹೋಗಿ ತನಗಾಗಿರುವಂತ ಅನ್ಯಾಯವನ್ನ ಆತನ ಬಳಿಗೆ ಹೇಳಿಕೊಳ್ಳುವುದಕ್ಕೆ ಹೋಗ್ತಾ ಇದ್ದಾಳೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಮೂರನೇದಾಗಿ ನಾವು ನೋಡ್ತಾ ಇದ್ದೇವೆ, ದೇವರು ತನ್ನ ಮಕ್ಕಳು, ತನ್ನ ನಂಬಿದ ಮಕ್ಕಳು ಹಗಲು ಇರುಳು ಮೊರೆ ಇಡುವಾಗ ಆ ಅನ್ಯಾಯಸ್ಥನಾಗಿರ್ತಕ್ಕಂಥ ನ್ಯಾಯಾಧಿಪತಿಯೇ ಆಕೆಯ ಮೊರೆಯನ್ನ ಕೇಳಿ ಆಕೆಗೆ ನ್ಯಾಯವನ್ನ ಬಿಡುಗಡೆ ಮಾಡಿದಾಗ, ಒಳ್ಳೆಯವನ್ನು ಯಾವಾಗಲೂ ಕೂಡ ಒಳ್ಳೆಯದನ್ನ ಮಾಡುವ ದೇವರು ತನ್ನ ಮಕ್ಕಳು ಬೇಡಿರುವಂಥದ್ದನ್ನು ಕೊಡ್ಲಾರ್ದೆ ಇರ್ತಾನಾ? ಕೊಡ್ತಾನೆ ಅಂತೇಳಿ ಯೇಸು ಸ್ವಾಮಿ ಯಾರಿಗೆ ಹೇಳ್ತಾ ಇದ್ದಾನ್ರಿ? ಶಿಷ್ಯರಿಗೆ ಹೇಳ್ತಾ ಇದ್ದಾನೆ. 3 ವ್ಯಕ್ತಿಗಳಿದ್ದಾರೆ ಈ ಒಂದು ಅಧ್ಯಾಯದಲ್ಲಿ. ಹಲ್ಲೆಲೂಯಾ. 1-8 ವಾಕ್ಯಗಳಲ್ಲಿ ಯಾರ್ಯಾರಿದ್ದಾರೆ? ಮೊದಲನೇದಾಗಿ ಒಂದು ಊರಿನಲ್ಲಿ ವಾಸಿಸುವಂತ ಬಡ ವಿಧವೆ, ಆಕೆಗೆ ಅನ್ಯಾಯವಾಗಿದೆ. ಆಕೆಯ ಗಂಡ ತೀರಿ ಹೋಗಿದ್ದಾನೆ. ಆಕೆಯ ಹೊಲದ ವಿಷಯವಾಗಿಯೂ, ಮನೆ ಜಾಗದ ವಿಷಯವಾಗಿಯೂ, ಆಕೆಯ ಸೊತ್ತಿನ ವಿಷಯವಾಗಿಯೂ ಆಕೆಗೆ ಅನ್ಯಾಯವಾಗಿದೆ. ಹಲ್ಲೆಲೂಯಾ. ಆಕೆಗೆ ಸಹಾಯಕರಾಗಿ ಯಾರು ಇಲ್ಲದ ರೀತಿಯಲ್ಲಿ ಆಕೆ ಜೀವಿಸ್ತಾ ಇದ್ದಾಳೆ ಪ್ರಿಯರೇ. ಆಕೆ ಅನ್ಯಾಯಕ್ಕೆ ಒಳಗಾಗಿರುವಂತ ಸಂದರ್ಭದಲ್ಲಿ ಆಕೆಯ ಒಳಗಡೆ ಇರ್ತಕ್ಕಂಥ ಒಂದೇ ಒಂದು ನಂಬಿಕೆ, ಆಕೆಯನ್ನ ಆ ಅನ್ಯಾಯಗಾರನಾಗಿರ್ತಕ್ಕಂಥ ಆ ವ್ಯಕ್ತಿಯ ಬಳಿಗೆ, ನ್ಯಾಯಾಧಿಪತಿಯ ಬಳಿಗೆ ಆಕೆಯ ಕಾಲುಗಳು ಏನ್ ಮಾಡ್ತಾ ಇದ್ದಾವೆ? ಹೋಗ್ತಾ ಇದ್ದಾವೆ ಪ್ರಿಯರೇ. ಆಕೆ ಗೊತ್ತು, ಅವನು ನನಗೆ ನ್ಯಾಯವನ್ನ ತೀರಿಸೋದಿಲ್ಲ, ಅವನು ನನ್ನ ಮಾತನ್ನ ಕೇಳೋದಿಲ್ಲ, ಅವನು ನಾನು ಕೊಟ್ಟಿರ್ತಕ್ಕಂಥ ಭಿನ್ನಹವನ್ನ ಈಡೇರಿಸೋದಿಲ್ಲ ಅಂತೇಳಿ. ಆದ್ರೂ ಕೂಡ ಆಕೆ ಹೋಗ್ತಾ ಇದ್ದಾಳೆ. ಯಾವ ರೀತಿಯಾಗಿ ಹೋಗ್ತಾ ಇದ್ದಾಳೆ? ನಂಬಿಕೆಯಿಂದ ಹೋಗ್ತಾ ಇದ್ದಾಳೆ ಪ್ರಿಯರೇ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ನಂಬಿಕೆಯಿಂದ ಆಕೆ ಆ ಅನ್ಯಾಯಸ್ಥನಾಗಿರ್ತಕ್ಕಂಥ ನ್ಯಾಯಾಧಿಪತಿಯ ಬಳಿಗೆ ಹೋಗ್ತಾ ಇರಬೇಕಾದ್ರೆ
ಒಂದು ಸಾರಿ ಹೋದಂಥ ಸಂದರ್ಭದಲ್ಲಿ ಆತನು ಆಕೆಯನ್ನ ಗದರಿಸಿದ. ಎರಡನೆಯದಾಗಿ ಮನಸ್ಸಿಗೆ ತಂದುಕೊಳ್ಳದ ರೀತಿಯಲ್ಲಿ ವರ್ತಿಸಿದ. ಮೂರನೇದಾಗಿ ಆಕೆ ಬರುವಂಥದ್ದನ್ನ ಕಂಡು ಬೇರೆ ಕಡೆ ಹೋದ. ಆಕೆಗೆ ಯಾವುದು ಆಕೆ ಕೋರ್ತಾ ಇದ್ದಳು ಅದನ್ನ ಇಸ್ಕೊಡೋದಕ್ಕೆ ಆತನ ಏನ್ ಮಾಡ್ತಾ ಇಲ್ಲ, ಮನಸ್ಸು ಮಾಡ್ತಾ ಇಲ್ಲ. ಆದ್ರೆ ಈಕೆ ಬರುವಂಥದ್ದನ್ನ ಬಿಡ್ತಾ ಇಲ್ಲ. ಹಲ್ಲೆಲೂಯಾ. ದೇವ್ರ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ, ಆಕೆ ಪದೇ 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 ಆ ನ್ಯಾಯಾಧಿಪತಿಯ ಮನೆಗೆ ಬರುವಂಥದ್ದನ್ನು ನೋಡಿದಂತ ನ್ಯಾಯಾಧಿಪತಿ ಆತ ಮನಸ್ಸಿನಲ್ಲಿ ಅಂದುಕೊಳ್ತಾ ಇದ್ದಾನೆ, ಏನಂತೇಳಿ, ನಾನು ಮನುಷ್ಯರನ್ನ ಲಕ್ಷ್ಯಕ್ಕೆ ತರುವವನಲ್ಲ, ದೇವರಿಗೂ ಕೂಡ ಭಯಪಡುವವನು ನಾನು ಅಲ್ಲ. ಆದರೆ ಈ ತಾಯಿ ಯಾಕೆ ಈ ರೀತಿಯಾಗಿ ಪದೇ 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 ನನ್ನ ಬಳಿಯಲ್ಲಿ ಬರ್ತಾ ಇದ್ದಾಳೆ ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವರ ವಾಕ್ಯದಲ್ಲಿ ಈ ಸಂದರ್ಭದಲ್ಲಿ ನೀನು ಕೂಡ ಆ ಪರಿಸ್ಥಿತಿಯಲ್ಲಿ ಇರಬಹುದು. ಹಲ್ಲೆಲೂಯಾ. ಕೆಲವೊಂದು ವಿಷಯಗಳಿಗಾಗಿ ನೀನು ಮನವಿಯನ್ನು ಇಡ್ತಾ ಇದೆಯಾ, ಆ ಮನವಿ ಇನ್ನೂ ಕೂಡ ದೇವರು ಏನು ಮಾಡ್ತಾ ಇಲ್ಲ. ಕೆಲವೊಂದು ಸಂದರ್ಭದಲ್ಲಿ ದೇವರು ಲೇಟ್ ಮಾಡ್ತಾನೆ ಪ್ರೇಯರ್. ಅಲ್ಲಿ ಪ್ರಾರ್ಥನೆಗೆ ಏನಿರ್ತಾರೆ, ಒಂದು ದೇವ್ರು ಏನು ಮಾಡ್ತಾನೆ, ಉತ್ತರ ಕೊಡ್ತಾನೆ. ಒಂದೇನು ಮಾಡ್ತಾನೆ, ಸ್ವಲ್ಪ ತಡಿ ಅಂತ ಹೇಳ್ತಾನೆ. ಮೂರನೇದಾಗಿ ಏನು ಮಾಡ್ತಾನೆ, ಉತ್ತರ ಕೊಡೋದಿಲ್ಲ. ಆತನು ಯಾಕೆ ಉತ್ತರ ಕೊಡೋದಿಲ್ಲ ಅಂದರೆ, ಅದು ನಿನ್ನ ಜೀವಿತದಲ್ಲಿ ಬಂದರೆ ನಿನಗೆ ನಷ್ಟ ಇರುತ್ತೆ. ನೀನು ಅಂದುಕೊಂಡಿರ್ತಕ್ಕಂಥ ಕಾರ್ಯ ಅದು ನಿನಗೆ ಕೇಡನ್ನು ಮಾಡುವಂಥದ್ದು ಆಗಿರುತ್ತೆ. ದೇವರ ಚಿತ್ತಕ್ಕೆ ಅದು ಒಡಂಬಟ್ಟಿರೋದಿಲ್ಲ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಈ ತಾಯಿಯೋಪಾದಿಯಲ್ಲಿ ಈ ತಾಯಿ ನಮಗೆ ಏನು ಕಲಿಸಿಕೊಡ್ತಾ ಇದ್ದಾಳಂದ್ರೆ, ನಾವು ಬೇಸರಗೊಳ್ಳದೆ ದೇವರ ಬಳಿಯಲ್ಲಿ ಪ್ರಾರ್ಥನೆಯನ್ನ ಮಾಡುವವರಾಗಬೇಕು. ಹಲ್ಲೆಲೂಯಾ. ಬೇಸರಗೊಳ್ಳದೆ ನಾವು ದೇವರಲ್ಲಿ ಮೊರೆಯನ್ನ ಇಡುವಂಥವರಾಗಬೇಕು. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಕೆಲವೊಂದು ಸಂದರ್ಭದಲ್ಲಿ ವ್ಯಕ್ತಿಗಳು ಮಾಡಿರ್ತಕ್ಕಂಥ ಪ್ರಾರ್ಥನೆ ಬೇಗನೆ ಉತ್ತರ ಸಿಗಲಾರಂಥ ಸಂದರ್ಭದಲ್ಲಿ ಅವ್ರು ಏನ್ ಮಾಡ್ತಾ ಇದ್ದಾರೆ, ದೇವರಲ್ಲಿ ಕಾದುಕೊಂಡಿದ್ದು ಏನ್ ಮಾಡ್ತಾ ಇದ್ದಾರೆ, ಉತ್ತರವನ್ನ ಪಡಿತಾ ಇದ್ದಾರೆ. 34:6 ಕೀರ್ತನೆ ಒಂದ್ಸಾರಿ. ಕಷ್ಟದಲ್ಲಿ ಈ ಮನುಷ್ಯನು ಮೊರೆಯಿಡಲು ಯೆಹೋವನು ಕೇಳಿ ಎಲ್ಲಾ ಬಾಧೆಗಳಿಂದ ಬಿಡಿಸಿದನು. ಹಲ್ಲೆಲೂಯಾ. ಕಷ್ಟ ಇದೆ ರೀ, ಯಾರಿಗೆ? ರಾಜನಾಗಿರುವಂತ ದಾವೀದನಿಗೆ. ಆ ಕಷ್ಟದಲ್ಲಿ ರಾಜನಾದಂಥ ದಾವೀದನ್ ಏನ್ ಮಾಡ್ತಾ ಇದ್ದಾನೆ, ದೇವರಲ್ಲಿ ಮೊರೆ ಇಡ್ತಾ ಇದ್ದಾನೆ, ಬೇಡ್ತಾ ಇದ್ದಾನೆ, ದೇವರೇ ಈ ಕಷ್ಟವನ್ನ ನನ್ನಿಂದ ತಪ್ಪಿಸು, ನನಗೆ ಪರಿಹಾರವನ್ನ ನೀಡು ದೇವರೇ ಅಂತೇಳಿ ದೇವರಲ್ಲಿ ಮೊರೆ ಇಟ್ಟಾಗ ದೇವ್ರು ಏನ್ ಮಾಡಿದ್ರಂತ್ರಿ, ಆತನನ್ನ ಬಿಡಿಸಿದ್ರು. ಹಲ್ಲೆಲೂಯಾ. ಪ್ರಾರ್ಥನೆಯನ್ನು ನಾವು ಮಾಡುವವರಾಗಬೇಕು. ಇಲ್ಲಿ ನಮ್ಮ ಮಧ್ಯದಲ್ಲಿ ಯಾರ ಹೆಸರು ತಗೋಣ, ಬೇಜಾರಾತ್ರಿ ಯಾರ ಹೆಸರು ತಗೊಂಡಿರ್ತೀವಿ. ಹಲ್ಲೆಲೂಯಾ. 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 ಒಬ್ರು ಹೋದ್ರಿ ಅಂಗಡಿಗೆ, ಅವ್ರ ಕೈಯಲ್ಲಿ 10 ರೂಪಾಯಿ ಇದೆ. ಹಲ್ಲೆಲೂಯಾ. ಹೋಗಿ ಅಂಗಡಿ ಮುಂದೆ ಹಿಂಗೆ ನಿಂತ್ಕೊಂಡ್ರಪ್ಪ ಅಂದ್ರ ಅವ್ರು ಏನಾದ್ರು ನಮಗೆ ಕೊಡ್ತಾರ? ಬಾಯಿ ತೆರೆದು ನಾವು ಹೇಳಿಲ್ಲ ಅಂದ್ರೆ ಅವ್ರು ಏನಾದ್ರು ನಮ್ಗೆ ಕೊಡ್ತಾರ? ನಾವು ಕೇಳಿದ್ರೆ ಮಾತ್ರ, ದುಡ್ಡು ಕೊಟ್ಟರೆ ಮಾತ್ರ ಅವ್ರು ನಮಗೆ ಕೊಡ್ತಾರೆ ಪ್ರೇಯರ್. ಅದರಂಗೆ ದೇವ್ರು ಹೇಳ್ತಾ ಇದ್ದಾನೆ, ನೀವು ನನ್ನನ್ನ ಬೇಡಿರಿ. ಕಷ್ಟ ಕಾಲ ಬಂದಿದೆನಾ, ನಷ್ಟದಲ್ಲಿ ನೀನು ಜೀವಿಸ್ತಾ ಇದೀಯಾ, ನನ್ನನ್ನು ನೀನು ಬೇಡು, ಕೇಳಿಕೊ. 50ನೇ ಕೀರ್ತನೆ 15ನೇ ವಾಕ್ಯ ಹೇಳ್ತಾ ಇದೆ, ದೇವರೇ ಹೇಳ್ತಾ ಇದ್ದಾನೆ, ಕಷ್ಟ ಕಾಲದಲ್ಲಿ ನೀವು ನನಗೆ ಮೊರೆ ಇಡಿರಿ, ನಾನು ನಿಮ್ಮನ್ನ ಬಿಡಿಸುವೆನು, ನೀವು ಅವಾಗ ನನ್ನನ್ನ ಕೊಂಡಾಡುವಿರಿ ಅಂತೇಳಿ. ಹಲ್ಲೆಲೂಯಾ. ದೇವರು ಸಾಮಾನ್ಯನಾಗಿರುವವನಲ್ಲ, ಆತನ ನೋಡ್ರಿ ನಮ್ಮನ್ನೇ ಕೇಳ್ತಾ ಇದೆ, ನೀವು ನನ್ನನ್ನ ಪ್ರಾರ್ಥನೆ ಮಾಡ್ರಿ, ನಾನು ನಿಮಗೆ ಉತ್ತರವನ್ನ ಕೊಡುತ್ತೀನಿ ಅಂತೇಳಿ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರೇರ, ಸತ್ಯವೇದ ಹೇಳ್ತಾ ಇದೆ, ಈ ತಾಯಿ ನಂಬಿಕೆಯಿಂದ ಆತನ ಬಳಿಗೆ ಹೋಗ್ತಾ ಇದ್ದಾಳೆ, ಪದೇ ಪದೇ ಹೋಗ್ತಾ ಇದ್ದಾಳೆ, ಒಂದೇ ಕಾರ್ಯಕ್ಕಾಗಿ ಹೋಗ್ತಾ ಇದ್ದಾಳೆ. ಆ ಅನ್ಯಾಯಗಾರನಾಗಿರ್ತಕ್ಕಂಥ ನ್ಯಾಯಾಧಿಪತಿ ಆತನು ನ್ಯಾಯವನ್ನ ತೀರಿಸುವವನಲ್ಲ, ಆದರೂ ಕೂಡ ಆತನ ಬಳಿಗೆ ಆಕೆ ಹೋಗ್ತಾ ಇದ್ದಾಳೆ. ಹಲ್ಲೆಲೂಯಾ. ಆಕೆಯ ಕಷ್ಟವನ್ನ ನೋಡುವಾಗ ಆಕೆಯ ಗಂಡನು ತೀರಿ ಹೋಗಿದ್ದಾನೆ, ಆಕೆಗಿರುವಂತ ಸರ್ವಸ್ವ ಯಾರು ಕೂಡ ಆಕೆಯ ಕೈಯನ್ನ ಹಿಡಿತಾ ಇಲ್ಲ, ತವರು ಮನೆಯವರು ಹಿಡಿತಾ ಇಲ್ಲ, ಬೇರೆ ಮನುಷ್ಯರು ಹಿಡಿತಾ ಇಲ್ಲ, ಬೇರೆ ಯಾರು ಕೂಡ ಆಕೆಗೆ ಸಹಾಯಕರಾಗಿ ಇರ್ತಾ ಇಲ್ಲ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಗಂಡ ತೀರಿ ಹೋದ ಮೇಲೆ
ವಿಧವೆಯಾದಂಥವ್ರ ಜೀವಿತ ಬಹಳ ಕಷ್ಟಕರವಾಗಿರುತ್ತೆ ಪ್ರಿಯರೇ. ಆದರೆ ದೇವರು ಹೇಳ್ತಾ ಇದ್ದಾನೆ ಏನಂತೇಳಿ, ನಾನು ವಿಧವೆಯರಿಗೆ ಸಹಾಯಕನಾಗಿದ್ದೇನೆ, ವಿಧವೆಯರನ್ನು ನಾನು ಪರಾಮರಿಸುತ್ತೇನೆ. ದೇವರು ಬಹಳ ವಿಶೇಷವಾಗಿ ದಿಕ್ಕಿಲ್ಲದವರಿಗೆ, ಅನಾಥರಿಗೆ, ವಿಧವೆಯರಿಗೆ ನಾನು ಸಹಾಯಕನಾಗಿರುವ ದೇವರಾಗಿದ್ದೇನೆ ಎಂಬುದಾಗಿ ಹೇಳ್ತಾನೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅದರ ಸಲುವಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ಈ ವಿಧವೆ ಯಾರ ಬಳಿಯಲ್ಲಿ ಹೋಗ್ತಾ ಇದ್ದಲ್ರಿ? ಅನ್ಯಾಯಸ್ಥನಾಗಿರ್ತಕ್ಕಂಥ ನ್ಯಾಯಾಧಿಪತಿಯ ಬಳಿಗೆ. ಹಲ್ಲೆಲೂಯಾ. ಮೊದಲನೇ ಸಂದರ್ಭ ನಾವು ನೋಡಿದ್ವಿ. ಈಕೆ ಏನ್ ಮಾಡ್ತಾ ಇದ್ದಾಳೆ? ಅವನು ನ್ಯಾಯ ತೀರಿಸೋದಿಲ್ಲ ಅಂದ್ರೂ ಕೂಡ ಈಕೆ ನಂಬಿಕೆಯಿಂದ ಹೋಗ್ತಾ ಇದ್ದಾಳೆ. ಒಂದು ಸಾರಿ ಎರಡು ಸಾರಿ ಹೋಗಿ ಯಾರಾದ್ರೂ ಚೀ ತೂ ಅಂದ್ಬಿಟ್ರೆ ನಾವೇನ್ ಮಾಡ್ಬಿಡ್ತೀವಿ? ಸತ್ತನ ಹೊರತಾಗಿ ಇನ್ನೊಂದ್ಸರಿ ಅವನ್ನ ನಾನು ಕೇಳಲ್ಲ. ಸತ್ತನ ಹೊರತಾಗಿ ಇನ್ನೊಂದ್ಸರಿ ಅವ್ರ ಮನೆ ಬಾಗಿಲನ್ನ ನಾನು ತುಳಿಯಲ್ಲ, ಸಹಾಯ ಮಾಡಲ್ಲ. ಎಷ್ಟು ಸಾರಿ ಅಡ್ಡಾಡಿದೀನಿ ಗೊತ್ತಾ? ಒಂದು ಸಾರಿ ಕೂಡ ನನಗೆ ಪ್ರತಿಸ್ಪಂದಿಸೋದಿಲ್ಲ ಅಂತೇಳಿ ನಾವಂದ್ರೆ ಈ ತಾಯಿ ನಮಗೆ ಕಲಿಸುವಂತ ಪಾಠ ಏನ್ರಿ? ಸಹನೆ. ಏನು? ತಾಳ್ಮೆ, ಸಹನೆಯಿಂದ ಆಕೆ ಏನ್ ಮಾಡ್ತಾ ಇದ್ದಾಳ್ರಿ? ಹೋಗ್ತಾ ಇದ್ದಾಳೆ ಪ್ರೇರೆ, ಹೋಗ್ತಾ ಇದ್ದಾಳೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಆಕೆ ಕೆಲಸ ಆಗ್ತಾ ಇಲ್ಲ ಆದ್ರೂ ಹೋಗ್ತಾ ಇದ್ದಾಳೆ, ಬರ್ತಾ ಇದ್ದಾಳೆ. ಸತ್ಯವೇದ ಹೇಳ್ತಾ ಇದೆ ಪ್ರೇರೆ, ಆ ಅನ್ಯಾಯಸ್ಥನಾಗಿರ್ತಕ್ಕಂಥ ನ್ಯಾಯಾಧಿಪತಿ ಆಲೋಚನೆ ಮಾಡುವಷ್ಟರ ಮಟ್ಟಿಗೆ ಈಕೆ ಹೋಗುವಂಥದ್ದು ಬರುವಂಥದ್ದು ಮಾಡ್ತಾ ಇದ್ದಾಳೆ. ಆತನ ಊಟಕ್ಕೆ ಕುಂತಂತ ತಿಳ್ಕೊರಿ, ಅವಾಗ ಯಾರ ನೆನಪು ಬರುತ್ತೆ? ಆಕೆಂದೇ ಧ್ವನಿ ಆಗುತ್ತೆ ಹೊರಗೆ. ಹಲ್ಲೆಲೂಯಾ. ಮಲಗಬೇಕು, ವಿಶ್ರಾಂತಿ ತಗೊಬೇಕು ಅಂದ್ರೆ ಯಾರ್ದು ನೆನಪು ಬರುತ್ತೆ? ಆಕೆಂದೇ ಸೌಂಡ್ ಬರುತ್ತೆ. ಹಲ್ಲೆಲೂಯಾ. ಎಲ್ಲಿಗಾದ್ರೂ ಹೋಗ್ಬೇಕಂದ್ರೂ ಕೂಡ ಆಕಿನೇ ಬಂದು ಏನ್ ಮಾಡ್ತಾ ಇದ್ದಾಳೆ? ನನ್ನ ನ್ಯಾಯವನ್ನ ಬಗೆಹರಿಸು, ನನ್ನ ನ್ಯಾಯವನ್ನ ತೀರಿಸು, ನನಗೆ ಈ ತರ ಕಷ್ಟ ಆಗಿದೆ, ನನಗೆ ಪರಿಹಾರ ಮಾಡು ಎಂಬುದಾಗಿ ಪದೇ ಕೇಳಿದ ಕಾರಣಕ್ಕಾಗಿ ಸತ್ಯವೇದ ಹೇಳ್ತಾ ಇದೆ, ಅನ್ಯಾಯಸ್ಥನಾಗಿರ್ತಕ್ಕಂಥ ನ್ಯಾಯಾಧಿಪತಿ ಅಂದುಕೊಂಡಂತೆ ಆಕೆಗೆ ನಾನು ಬಿಡುಗಡೆಯನ್ನ ಕೊಡಬೇಕು ಅಂತೇಳಿ. ಹಲ್ಲೆಲೂಯಾ. ಆತನು ಮನಸ್ಸಿನಲ್ಲಿ ಅಂದುಕೊಳ್ತಾ ಇದ್ದಾನೆ ಏನಂತೇಳಿ, ಒಂದ್ಸಾರಿ ಹೋದ್ರಿ, ಒಂದ್ಸಾರಿ 4:8 ಅಧ್ಯಾಯ. ಅವನು ಸ್ವಲ್ಪ ಕಾಲ ಮನಸ್ಸು ಕೊಡ್ಲಿಲ್ಲ ಅಂದ್ರೆ ಏನ್ ಮಾಡಿದ? ನೆಗ್ಲೆಕ್ಟೆಡ್ ಕಂಪ್ಲೀಟ್ಲಿ. ಆಕೆ ಬಂದರೂ ಕೂಡ ಮನಸ್ಸಿಗೆ ತೆಗೆದುಕೊಳ್ಳಲಿಲ್ಲ, ಆಕೆ ನ್ಯಾಯವನ್ನ ವಿಚಾರಣೆ ಮಾಡಲಿಲ್ಲ. ಕಂಟಿನ್ಯೂ. ನಾನು ದೇವರಿಗೆ ಹೆದರುವವನಲ್ಲ, ಮನುಷ್ಯರನ್ನೂ ಲಕ್ಷ್ಯ ಮಾಡುವವನಲ್ಲ, ಆದರೂ ಈ ವಿಧವೆ ನನ್ನನ್ನ ಕಾಡುತ್ತಾ ಬರುವುದರಿಂದ ಈಕೆಯ ನ್ಯಾಯವನ್ನ ವಿಚಾರಿಸಿ ತೀರ್ಪು ಮಾಡುವೆನು. ಹಲ್ಲೆಲೂಯಾ. ಚಪ್ಪಾಳೆ ಬರ್ತಾ ಇದೆ. ಅವನು ದುಷ್ಟನಾಗಿದ್ದಾನೆ, ಯಾರನ್ನೂ ಲಕ್ಷ್ಯಕ್ಕೆ ತೆಗೆದುಕೊಳ್ತಾ ಇಲ್ಲ. ಯಾಕಂದ್ರೆ ಅವನು ಜಗ್ಗಿ ಗಳಿಸಿದ್ದಾನೆ, ಸ್ವಂತ ಅಹಂಕಾರ ಉಳ್ಳವನಾಗಿದ್ದಾನೆ. ಯಾರಿಗೂ ಕೂಡ ಮನುಷ್ಯರಿಗೆ ಅವನು ಭಯಪಡಲಾರದ ರೀತಿಯಲ್ಲಿ ಅಷ್ಟು ಗಳಿಕೆಯನ್ನ ಮಾಡಿದ್ದಾನೆ. ದೇವರಿಗೂ ಕೂಡ ಭಯಪಡಲ್ಲ ಅಂತೇಳಿ ತಾನಾಗಿ ಹೇಳ್ಕೊಳ್ತಾ ಇದ್ದಾನೆ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ಅವನು ಆಲೋಚನೆ ಮಾಡಿದ, ಅವನು ಕೆಲಸ ಮಾಡುವುದಕ್ಕೆ ಮುಳುಗಿದ. ಏನಂತೇಳಿ? ನಾನು ಖಂಡಿತವಾಗಿ ಈಕೆಗೆ ಸಹಾಯವನ್ನ ಮಾಡ್ತೇನೆ, ಈಕೆ ಕೆಲಸ ಕಂಪ್ಲೀಟ್ ಸಕ್ಸಸ್ ಆಗುವಂತೆ ನಾನು ಸಹಾಯ ಮಾಡ್ತೀನಿ ಎಂಬುದಾಗಿ ಏನ್ ಮಾಡಿದ್ನರಿ? ಆತನು ಮನಸ್ಸಿಗೆ ತಂದುಕೊಂಡು ಆತನು ಹೇಳ್ತಾ ಇದ್ದಾನೆ. ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಅವಾಗ ಏಸಪ್ಪ ಹೇಳ್ತಾ ಇದ್ದಾನೆ ಏನಂತೇಳಿ, ಇವರಿಬ್ಬರು ಕಥೆ ಹೇಳಿ ಏನಂತ ಹೇಳ್ತಾ ಇದ್ದಾನೆ ನೋಡ್ರಿ. ಮುಂದೆ ಹೋದ್ರಿ, ಸ್ವಾಮಿಯು ಈ ಸಾಮ್ಯವನ್ನ ಹೇಳಿದ ಮೇಲೆ ಅನ್ಯಾಯಗಾರನಾದ ಆ ನ್ಯಾಯಾಧಿಪತಿ ಅಂದುಕೊಂಡದ್ದನ್ನ ಆಲೋಚಿಸಿಕೊಳ್ಳಿರಿ. ದೇವರಾದುಕೊಂಡವರು ಆತನಿಗೆ ಹಗಲು ರಾತ್ರಿ ಮೊರೆ ಇಡುವಾಗ ಆತನು ಅವರ ವಿಷಯದಲ್ಲಿ ತಡ ಮಾಡಿದರೂ ನ್ಯಾಯವನ್ನ ತೀರಿಸದೆ ಇರುವನೇ.
ಅವರಿಗೆ ಬೇಗ ನ್ಯಾಯ ತೀರಿಸುವನೆಂದು ನಿಮಗೆ ಹೇಳುತ್ತೇನೆ. ಹಲ್ಲೆಲೂಯಾ. ಏನ್ರಿ, ಸ್ವಲ್ಪ ತಡ ಮಾಡಿದ್ರು ಕೂಡ ಬೇಗನೆ ನ್ಯಾಯವನ್ನ ತೀರಿಸ್ತಾನೆ ಪ್ರಿಯರೇ ದೇವರು. ಹಲ್ಲೆಲೂಯಾ. ಅದರ ಸಲುವಾಗಿ ದೇವರ ವಾಕ್ಯ ಹೇಳ್ತಾ ಇದೆ ಪ್ರಿಯರೇ, ಆತನು ಪ್ರಾರ್ಥನೆಗೆ ಉತ್ತರ ಕೊಡುವಂತ ದೇವರಾಗಿದ್ದ. ನೀವು ಪ್ರಾರ್ಥಿಸಿರಿ, ನಾನು ಲಾಲಿಸಿ ನಾನು ನಿಮಗೆ ಉತ್ತರವನ್ನ ಕೊಡುತ್ತೇನೆ ಎಂಬುದಾಗಿ ಹೇಳಿದಂತ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಪ್ರಾರ್ಥನೆ ಮಾಡಿದಂತ ದಾವೀದನನ್ನ ನೋಡ್ರಿ ಒಂದು ಸಾರಿ. ಹಿಂಗಿದೆ ದಾವೀದನ ಜೀವಿತ, ಹಿಂಗಿದೆ ರೀ, ಎಲ್ಲರಿಗಿಂತಲೂ ಉನ್ನತವಾಗಿದೆ. ಎಲ್ಲರ 6 ಜನ ರಾಜರು ಬಂದು ಹೋದಾಗಲೂ ದಾನಿಯೇಲನ ಸೀಟ್ ಮಾತ್ರ ಏನಾಗ್ಲಿಲ್ಲ, ಕದಲಿಲ್ಲ. ಹಲ್ಲೆಲೂಯಾ. ಪ್ರಾರ್ಥಿಸಿದಂತ ಶಾದ್ರಕ್, ಮೇಷಕ್, ಅಬೇದ್ನೆಗೋರನ್ನ ನೋಡಿರಿ, ಬೆಂಕಿಯಲ್ಲಿ ಹಾಕಿದರು, ಬೆಂಕಿ ಅವರನ್ನ ಸುಡಲಿಲ್ಲ. ಹಲ್ಲೆಲೂಯಾ. ಪ್ರಾರ್ಥಿಸಿದಂತ ದಾನಿಯೇಲನನ್ನ ಸಿಂಹಗಳ ಗವಿಯಲ್ಲಿ ಹಾಕಿದರು, ಸಿಂಹಗಳು ಅವನನ್ನ ತಿನ್ನಲಿಲ್ಲ. ಹಲ್ಲೆಲೂಯಾ. ಕಾರಣ ಪ್ರಾರ್ಥನೆಯಲ್ಲಿ ಅಂತಹ ಶಕ್ತಿ ಇದೆ ಪ್ರಿಯರೇ. ಹಲ್ಲೆಲೂಯಾ. ಪ್ರಾರ್ಥನೆಯಲ್ಲಿ ಅಂತಹ ಬಲ ಇದೆ. ಪ್ರಾರ್ಥನೆ ಮಾಡುವಂತವರ ಜೀವಿತದಲ್ಲಿ ದೇವರು ಮೇಲುಗಳನ್ನ ಬರ ಮಾಡ್ತಾನೆ. ಏಸಪ್ಪ ಹೇಳ್ತಾ ಇದ್ದಾನೆ, ಮತ್ತಾಯ ಬರೆದ ಸುವಾರ್ತೆ 7ನೇ ಅಧ್ಯಾಯ 8, 9, 10, 11 ವಚನಗಳಲ್ಲಿ ನಾವು ನೋಡ್ತಾ ಇದ್ದೇವೆ. ಕೆಟ್ಟವರಾದ ನೀವು ಸ್ವಲ್ಪ ಹೊತ್ತು ಒಳ್ಳೆಯವರು, ಸ್ವಲ್ಪ ಹೊತ್ತು ಕೆಟ್ಟವರು, ಸ್ವಲ್ಪ ಹೊತ್ತು ಬಹಳ ಪ್ರೀತಿ ಮಾಡುವವರು, ಸ್ವಲ್ಪ ಹೊತ್ತು ಬಹಳ ದ್ವೇಷ ಮಾಡುವವರಾದ ನೀವೇ ನಿಮ್ಮ ಮಕ್ಕಳು ಒಂದು ವೇಳೆ ಮೀನನ್ನ ಕೇಳಿದ್ರೆ ಹಾವನ್ನ ಕೊಡ್ತೀರಾ, ಒಂದು ವೇಳೆ ರೊಟ್ಟಿಯನ್ನ ಕೇಳಿದ್ರೆ ಕಲ್ಲನ್ನ ಕೊಡ್ತೀರಾ? ನೀವೇ ಈ ರೀತಿಯಾಗಿ ಮಾಡುವಾಗ ಆತನನ್ನ ಬೇಡುವಂತವರು ಹಗಲಿರುಳು ಆತನಲ್ಲಿ ಬೇಡಿದಾಗ ಆತನು ಬೇಡಿದಂತವುಗಳೆಲ್ಲವನ್ನ ಒದಗಿಸಿ ಕೊಡ್ತಾನೆ. ಹಲ್ಲೆಲೂಯಾ. ಒಂದ್ಸಾರಿ ವಾಕ್ಯ ಓದ್ರಿ ಪ್ರಿಯರದು. ಶ್ರೀಮತ್ತಾಯ ಬರೆದ ಸುವಾರ್ತೆ 9, 10, 11 ವಾಕ್ಯ. ನಿಮ್ಮಲ್ಲಿ ಯಾವನಾದರೂ ರೊಟ್ಟಿ ಕೇಳುವ ಮಗನಿಗೆ ಕಲ್ಲನ್ನು ಕೊಡುವನೇ? ಮೀನು ಕೇಳಿದರೆ ಹಾವನ್ನು ಕೊಡುವನೇ? ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆಯ ಪದಾರ್ಥಗಳನ್ನು ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಒಳ್ಳೆಯ ವರಗಳನ್ನ ಕೊಡುವನು. ಹಲ್ಲೆಲೂಯಾ. ಅದರ ಸಲುವಾಗಿ ಪ್ರಿಯರೇ, ಪ್ರಾರ್ಥನೆ ಜೀವಿತವನ್ನ ನಿರ್ಲಕ್ಷ್ಯ ಮಾಡಬೇಡ್ರಿ. ಪ್ರಾರ್ಥನೆ ಮಾಡುವವರು ಆಗಿರ್ರಿ, ಬೇಸರಗೊಳ್ಳದೆ ತಪ್ಪದೆ ಎಚ್ಚರಿಕೆಯಿಂದ ಇದ್ದು ಪ್ರಾರ್ಥನೆ ಮಾಡ್ರಿ. ಏಸಪ್ಪ ಹೇಳ್ತಾ ಇದ್ದಾನೆ, ಪೇತ್ರ, ಯೋಹಾನ, ಯಾಕೋಬ ನೀವೇನ್ ಮಾಡ್ರಿ, ಎಚ್ಚರಿಕೆಯಿಂದ ಪ್ರಾರ್ಥನೆ ಮಾಡ್ರಿ. ಅಂದ್ರೆ ಇವ್ರೇನ್ ಮಾಡ್ತಾ ಇದ್ದಾರೆ? ನಿದ್ದೆ ಮಾಡ್ತಾ ಇದ್ದಾರೆ. ಹೇಗೆ ಮಾಡ್ತಾ ಇದ್ದಾರೆ? ನಿದ್ದೆ ಮಾಡ್ತಾ ಇದ್ದಾರೆ. ಪ್ರಾರ್ಥನೆ ಮಾಡ್ರಿ ಅಂತೇಳಿ ಇವತ್ತಿನ ದಿನ ಅನೇಕರಿಗೆ ಹೇಳಿದ್ರೆ ಏನ್ ಮಾಡ್ತಾ ಇದಾರೆ? ಪ್ರಾರ್ಥನೆ ಮಾಡ್ಲಾರ್ದವ್ರೆಲ್ಲರೂ ಅವರು ಲೋಕ ರೀತಿಯಲ್ಲಿ ನಿದ್ದೆಯನ್ನೇ ಮಾಡ್ತಾ ಇದ್ದಾರೆ. ಸೋಮಾರಿಗಳಾಗಿ ಅವರು ಹೋಗಿದ್ದಾರೆ. ದೇವರಲ್ಲಿ ನೀವು ಪ್ರಾರ್ಥನೆ ಮಾಡುವಂಥದ್ದನ್ನ ಕಲಿತುಕೊಳ್ಳ್ರಿ. ಹಲ್ಲೆಲೂಯಾ. ನೀವು ಪ್ರಾರ್ಥನೆ ಮಾಡ್ರಿ ಮೊದಲು. ಹಲ್ಲೆಲೂಯಾ. ಯಾಕಂದ್ರೆ ಏಸಪ್ಪ ಪ್ರಾರ್ಥನೆ ಮಾಡುವಂಥದ್ದನ್ನ ಕಲಿಸಿದ ಹೊರತಾಗಿ ಅವರೆಲ್ಲರ ತಲೆ ಮೇಲೆ ಕೈ ಇಟ್ಟು ಪ್ರಾರ್ಥನೆಯನ್ನ ಮಾಡಲಿಲ್ಲ. ಅದ್ರಾಗ ಏನಿಲ್ಲ, ಶಕ್ತಿ ಏನಿಲ್ಲ. ಏನೋ ನೀನು ಪ್ರಾರ್ಥನೆ ಮಾಡಬೇಕು. ನಿನ್ನಲ್ಲಿ ದೇವರ ಶಕ್ತಿ ಇರುವಂಥದ್ದನ್ನ ನೀನು ಒಪ್ಪಿಕೊಬೇಕು, ಅನುಭವಿಸಬೇಕು. ಹಲ್ಲೆಲೂಯಾ. ದೇವರನ್ನ ಜೀವಿತದಲ್ಲಿ ಕಾರ್ಯಗಳನ್ನ ಮಾಡ್ತಾನೆ ಎನ್ನುವಂಥದ್ದನ್ನ ನೀನು ಪರಿಪೂರ್ಣವಾಗಿ ನಂಬಬೇಕು. ನೀನು ಪ್ರಾರ್ಥನೆ ಮಾಡಲಾರದೇ ಇದ್ರೆ ಏನಾಗಲ್ಲ, ಕಾರ್ಯಗಳು ಆಗೋದೇ ಇಲ್ಲ. ಹಲ್ಲೆಲೂಯಾ. ನಾನು ಪ್ರಾರ್ಥನೆ ಮಾಡ್ತೀನಿ ನಿಮ್ಮ ಬಗ್ಗೆ, ನಿಮ್ಮೆಲ್ಲರ ಬಗ್ಗೆ ನಾವು ಪ್ರಾರ್ಥನೆ ಮಾಡ್ತೀವಿ. ಆದರೆ ನೀವೇ ಪ್ರಾರ್ಥನೆ ಮಾಡ್ಕೊಳ್ಳಿಲ್ಲ ಅಂದರೆ ಪ್ರಯೋಜನ ಇಲ್ಲ. ಒಂದು ಸಾರಿ ದೇವರಾಯ್ತು ಪ್ರಾರ್ಥನೆಗೆ ಉತ್ತರ ಕೊಡ್ತಾನೆ, 2 ಸಾರಿ ಕೊಡ್ತಾನೆ, ಅನೇಕ ಸಾರಿ ಕೊಡ್ತಾನೆ. ಬರ್ತಾ 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 ಏನಾಗ್ಬಿಡ್ತಾರೆ? ನೀವು ಪ್ರಾರ್ಥನೆ ಜೀವಿತ ಇಲ್ಲಾರ್ದೇ ಇದ್ಬಿಟ್ರೆ ಏನಾಗ್ಬಿಡುತ್ತಾ? ಏನು ಕಾರ್ಯಗಳು ಫಲಿಸೋದಿಲ್ಲ. ಫಲಹೀನತೆ ಜೀವಿತವನ್ನ ಅನುಭವಿಸಬೇಕಾಗುತ್ತೆ. ಅದರ ಸಲುವಾಗಿ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಪ್ರಾರ್ಥನೆಯನ್ನ ಬೇಸರಗೊಳ್ಳದೆ ಮಾಡುವರು. ಕೆಲವೊಂದು ಸಾರಿ ಪ್ರಾರ್ಥನೆ ಮಾಡುವಾಗ ಬೇಸರ ಬರುತ್ತೆ. ಯಾಕೆ ಬೇಸರ ಬರುತ್ತೆ? ನಮ್ಮ ದೇಹ ಪ್ರತಿಸ್ಪಂದಿಸೋದಿಲ್ಲ. ಏನಪ್ಪ, ಎಷ್ಟು ವರ್ಷಗಳಿಂದ ಅದೇ ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ಅದೇ ಬೇಡ್ತಾ ಇದ್ದೀನಿ, ಮನೆ ಆಗ್ತಾ ಇಲ್ಲ, ಮನೆ ಆಗ್ಬೇಕು.
ಮಕ್ಕಳದ್ದು ಮದುವೆ ಆಗ್ತಾ ಇಲ್ಲ, ಮದುವೆ ಆಗ್ಬೇಕು. ಆ ಕಾರ್ಯ ನಡೀತಾ ಇಲ್ಲ, ಆ ಕಾರ್ಯ ನಡಿಬೇಕು. ಎಷ್ಟು ವರ್ಷಗಳಿಂದ ಅದೇ ಬೇಡ್ತಾ ಇದ್ದೀನಲ್ಲ, ಇನ್ನೂ ಆಗ್ತಾ ಇಲ್ವಾ ಅಂತೇಳಿ ಕೆಲವೊಂದು ಸಾರಿ ಮನಸ್ಸಲ್ಲಿ ಏನಾಗತ್ತೆ ರೀ, ಬೇಸರ ಬರುತ್ತೆ ಅಲ್ವಾ. ಆದರೆ ಆ ಬೇಸರವಂತ ಸಂಗತಿಗಳನ್ನು ನೀನು ದೂರ ಇಟ್ಟು ದೇವರ ಮೇಲೆ ನಂಬಿಕೆ ಇಟ್ಟು ನೀನು ಪುನಃ ಪ್ರಾರ್ಥನೆ ಮಾಡಿದರೆ ದೇವರು ಏಸಪ್ಪ ಹೇಳ್ತಾ ಇದ್ದಾನೆ, ಅದರ ಸಲುವಾಗಿ ಸ್ವಲ್ಪ ತಡ ಮಾಡಿದರೂ ಕೂಡ ಅವರ ಪ್ರಾರ್ಥನೆಯನ್ನ ಖಂಡಿತವಾಗಿ ಕೇಳ್ತಾನೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅದರ ಸಲುವಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದ ಸತ್ಯವೇದ ಹೇಳ್ತಾ ಇದೆ, ಪ್ರಿಯರೇ, ಪ್ರಾರ್ಥನೆಯನ್ನು ನೀವು ಮಾಡುವವರಾಗಿರಿ. ಹಲ್ಲೆಲೂಯಾ. ಎಷ್ಟು ಜನ ಒಂದು ತೀರ್ಮಾನ ತೆಗೆದುಕೊಳ್ತೀರಿ, ಸಾಯಂಕಾಲದ ವೇಳೆಯಲ್ಲಿ ನಿಜವಾಗಲೂ ನಾನು ಏಸಪ್ಪನಿಗೆ ಪ್ರಾರ್ಥನೆ ಮಾಡ್ತೀನಿ. ಹೋಗಿ ನೀವು ದಾನಿಯೇಲ ಮುಂದೆ ನಿಂತ್ಕೊಂಡು ಕೇಳ್ರಿ, ದಾನಿಯೇಲ ಎಷ್ಟೊತ್ತು ನೀವು ಪ್ರಾರ್ಥನೆ ಮಾಡ್ತೀನಿ ಅಂತ ಕೇಳಿದ್ರೆ ದಾನಿಯೇಲ ಏನು ಹೇಳ್ತಾನೆ, ನಾನು ದಿನಕ್ಕೆ 3 ಸಾರಿ ಪ್ರಾರ್ಥನೆ ಮಾಡ್ತೀನಿ. ಮುಂಜಾನೆ, ಸಾಯಂಕಾಲ ಮತ್ತು ರಾತ್ರಿ ನಾನು ಪ್ರಾರ್ಥನೆ ಮಾಡ್ತೀನಿ. ಯಾಕಂದ್ರೆ ನನ್ನ ಪೂರ್ವಿಕರು ಅಬ್ರಹಾಮ ಮುಂಜಾನೆ ಪ್ರಾರ್ಥನೆ ಮಾಡಿದ, ನನ್ನ ಪೂರ್ವಿಕನಾದಂಥ ಪಿತೃವಾದಂಥ ಈಸಾಕ ಸಂಜೆ ವೇಳೆ ಪ್ರಾರ್ಥನೆ ಮಾಡಿದ, ನನ್ನ ಪಿತೃವಾಗಿರ್ತಕ್ಕಂಥ ಯಾಕೋಬ ರಾತ್ರಿ ಎಲ್ಲ ಪ್ರಾರ್ಥನೆ ಮಾಡಿದ. ನಾನು ಕೂಡ ನನ್ನ ಪೂರ್ವಿಕರನ್ನು ಬಹಳ ಇಷ್ಟಪಡುವ ನಾನು ದಿನಕ್ಕೆ 3 ಆವರ್ತಿ ಪ್ರಾರ್ಥನೆ ಮಾಡ್ತೀನಿ. ದಾವೀದನನ್ನ ಕೇಳಿದ್ರೆ ದಾವೀದ ಹೇಳ್ತಾನೆ, ದಾವೀದನೇ ನೀನು ದೊಡ್ಡ ರಾಜ ಅಲ್ವಾ, ನಿನಗೆ ಎಲ್ಲ ರೀತಿಯಿಂದಲೂ ಸೌಖ್ಯತೆ ಉಂಟಲ್ವಾ, ನೀನು ಎಷ್ಟೋ ವಿಷಯಗಳಲ್ಲಿ ನೀನು ಬಹಳ ಬ್ಯುಸಿಯಾಗಿದ್ದೀಯಲ್ವಾ, ರಾಜ್ಯಗಳನ್ನು ಆಳ್ತಾ ಇದೆಯಲ್ವಾ, ಯುದ್ಧಗಳನ್ನು ಮಾಡ್ತಾ ಇದೆಯಲ್ವಾ, ಎಷ್ಟೋ ಕಾರ್ಯಗಳು ನಿನಗೆ ಇದಾವಲ್ವಾ, ಯಾವಾಗಲೂ ಬಿಜಿ ಇರ್ತೀಯಲ್ವಾ, ನೀನು ಎಷ್ಟು ಸರಿ ಪ್ರಾರ್ಥನೆ ಮಾಡ್ತೀವಿ ದಾವಿದ ಅಂತ ಹೇಳಿದ್ರೆ ದಾವಿದ 0 ಅಂತೇಳಿ 0 ತೋರಿಸಲ್ಲ. ಎಷ್ಟು ಸರಿ ಅಂತ ಹೇಳಿದ್ರೆ ಹೇಳ್ತಾನೆ ದಾವಿದ, ದಿನಕ್ಕೆ 7 ಆವರ್ತಿ ನಾನು ಪ್ರಾರ್ಥನೆ ಮಾಡ್ತೀನಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದಾವೀದನಷ್ಟು ಬಿಜಿ ಇದ್ದೀರಾ ನೀವು? ದಾನಿಯೇಲನಷ್ಟು ಬಿಜಿ ಇದ್ದೀರಾ ನೀವು? ಏನು ಮಾಡಲ್ಲ ನಾವು ಪ್ರಾರ್ಥನೆ ಮಾಡೋಣ, ಆಮೇಲೆ ಸುದ್ದಿ ಸಾಯೋವರೆಗೆ ಸುದ್ದಿ ಮಾಡ್ತಾ ಇರೋದು ಮಾತ್ರ ಬಿಡೋದಿಲ್ಲ. ಆ ಸುದ್ದಿ, ಈ ಸುದ್ದಿ, ಮನೆ ಸುದ್ದಿ, ಎಲ್ಲ ಸುದ್ದಿ ಮಾತಾಡೋದ್ರಾಗೆ ದಿನವೆಲ್ಲ ಕಳೀತಾರೆ ಹೊರತಾಗಿ ದೇವರ ಹತ್ರ ಪ್ರಾರ್ಥನೆಯನ್ನ ಮಾಡೋದೇ ಇಲ್ಲ. ಪ್ರೈಸ್ ದಿ ಲಾರ್ಡ್. ನೀನು ಆ ಸಮಯವನ್ನು ದೇವ್ರ ಹತ್ರ ಮೀಸಲಾಗಿ ಇಟ್ಟರೆ ಮುಂದೆ ನಿನ್ನ ಭವಿಷ್ಯತ್ತನ್ನು ದೇವ್ರು ಏನು ಮಾಡ್ತಾನೆ, ಬಂಗಾರವಾಗುವಂತೆ ಮಾಡ್ತಾನೆ. ಎಲ್ಲ ರೀತಿಯಿಂದ ಆಶೀರ್ವಾದಕರವಾಗಿ ನಿನ್ನ ಭವಿಷ್ಯತ್ತನ್ನು ದೇವರು ಮಾರ್ಪಡಿಸ್ತಾನೆ. ಕೆಲವು ಜನರು ಹೇಳಿದಂಥ ಮಾತಿಗೆ ಏನು ಮಾಡಲ್ಲ, ನಂಬಿಕೆ ಇಡೋದಿಲ್ಲ. ವಿಧೇಯತೆಯನ್ನು ತೋರಿಸಲಾರದೆ ಒಳಗಿಂದ ಒಳಗಡೆ ವಿರೋಧತೆಯನ್ನ ತೋರಿಸ್ತಾ ಇರ್ತಾರೆ. ಅವರ ಜೀವಿತದಲ್ಲಿ ಕಾರ್ಯಗಳು ಆಗೋದಿಲ್ಲ. ಪ್ರೇಯರ್ ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದಯವಿಟ್ಟು ಪ್ರೇಯರ್ ಸತ್ಯವೇದ ಹೇಳ್ತಾ ಇದೆ, ಏಸಪ್ಪ ತನ್ನ ಶಿಷ್ಯರಿಗೆ ಹೇಳಿದೆ ಏನಂತೇಳಿ, ನೀವು ಬೇಸರಗೊಳ್ಳದೆ ಪ್ರಾರ್ಥನೆಯನ್ನ ಮಾಡ್ರಿ, ಆ ವಿಧವೆಯನ್ನ ನೋಡಿರಿ, ಆಕೆ ಅನ್ಯಾಯಸ್ಥನಾಗಿರ್ತಕ್ಕಂಥ ಆತನ ಬಳಿಗೆ ನಂಬಿಕೆಯಿಂದ ಹೋಗ್ತಾ ಇದ್ದಾಳೆ. ನೀವು ನಂಬಿಕೆಯಿಂದ ಪ್ರಾರ್ಥನೆ ಮಾಡ್ತಾ ಇದ್ದೀರಾ? ದೇವ್ರ ವಾಕ್ಯ ಹೇಳ್ತಾ ಇದೆ, ನಂಬಿಕೆಯಿಂದ ಮಾಡಿದ ಪ್ರಾರ್ಥನೆ ರೋಗಿಯನ್ನ ಸ್ವಸ್ಥ ಮಾಡುವುದು, ನಂಬಿಕೆಯಿಂದ ಮಾಡಿದಂಥ ಪ್ರಾರ್ಥನೆ ಆಗದ ಕಾರ್ಯಗಳನ್ನ ಆಗಿಸುವುದು. ಹಲ್ಲೆಲೂಯಾ. ಪ್ರಾರ್ಥನೆ ಮಾಡಿರ್ತಕ್ಕಂಥ ಅಬ್ರಹಾಮ, ಸೊದೋಮ ಗೊಮೋರ ನಾಶವಾಗ್ತಾ ಇದ್ರು, ತನ್ನ ಮಗನಾಗಿರ್ತಕ್ಕಂಥ ಲೋಟನನ್ನ ತಪ್ಪಿಸಿದ. ಪ್ರೇಯರೆ ಅಂದ್ರೆ ತಮ್ಮನ ಮಗ ಆಗಿರ್ತಕ್ಕಂಥ ಲೋಟನನ್ನ ತಪ್ಪಿಸಿದ. ಹಲ್ಲೆಲೂಯಾ. ಪ್ರಾರ್ಥನೆ ಮಾಡಿರ್ತಕ್ಕಂಥ ಯಾರು? ರಹಾಬಳು. ಹಲ್ಲೆಲೂಯಾ. ದೇವರಿಗೆ ಉಪಕಾರ ಸ್ತುತಿ ಮಾಡಿರ್ತಕ್ಕಂಥ ರಹಾಬಳು, ದೇವರ ಮಕ್ಕಳಿಗೆ ಸಹಾಯ ಮಾಡಿರ್ತಕ್ಕಂಥ ರಹಾಬಳು, ದೇವರು ಆಕೆಯ ಮೊರೆಯನ್ನ ಕೇಳಿ ಏನ್ ಮಾಡಿದರಿ, ಆಕೆಯ ಕುಲಸ್ಥರನ್ನ, ಆಕೆಯ ಏನಂತೀವಿ ಅದು ಫಸ್ಟ್ ಇಡ್ತಾರಲ್ಲ, ಏನ್ರಿ ಗೋತ್ರದವರನ್ನ, ಸಂಬಂಧಿಕರನ್ನ, ಎಲ್ಲರನ್ನ ದೇವ್ರು ಏನ್ ಮಾಡಿದ್ರಿ, ಕಾಪಾಡಿದ್ರು. ಪ್ರೇರೆ ಹಲ್ಲೆಲೂಯಾ. ಈ ಯಾವುದು ಎರಿಕ ಕೋಟೆಯಲ್ಲಿ ಎಲ್ಲರನ್ನ ಹತ್ತಿಸಿದ್ರು ಕೂಡ ಈ ರಹಾಬಳು, ವೇಶ್ಯ ಆಗಿರ್ತಕ್ಕಂಥ ರಹಾಬಳ ಕುಟುಂಬದವರು ಎಲ್ಲರೂ ಏನಾದ್ರು ರಕ್ಷಿಸಲ್ಪಟ್ರು. ಹಲ್ಲೆಲೂಯಾ. ಪ್ರಾರ್ಥನೆ ಮಾಡಿರ್ತಕ್ಕಂಥ ನಿನೇವೆ ಪಟ್ಟಣದ ಜನರು ಏನಾದ್ರು ದೇವರ ಕೈಯಿಂದ ನಾಶನಕ್ಕೆ ಒಳಗಾದ್ರ ಪ್ರಾರ್ಥನೆ ದೇವರ ಮನಸ್ಸನ್ನೇ ಕರಗಿಸುತ್ತೆ. ಪ್ರೇಯರೆ ಹಲ್ಲೆಲೂಯಾ. ಪ್ರಾರ್ಥನೆ ಮಾಡಿರ್ತಕ್ಕಂಥ ಎಸ್ತೇರಳು, ಮೊರ್ದೆಕೈ ಮತ್ತು ಯೂದರು ಮಾಡಿದಂಥ ಪ್ರಾರ್ಥನೆಯನ್ನ ಕೇಳಿದಂಥ ದೇವರು ಏನ್ ಮಾಡಿದಾರೆ, 3 ದಿವಸ ಉಪವಾಸದಿಂದ ಪ್ರಾರ್ಥನೆ ಮಾಡ್ತಾರೆ. ಏನ್ ಮಾಡಿದ ದೇವರು, ಎಂದಿಗೂ ಕೂಡ ಬದಲಾಗದಂಥ ರಾಜಾಜ್ಞೆಯನ್ನೇ ದೇವರು ಏನ್ ಮಾಡಿದ್ರಿ, ಬದಲಾಯಿಸಿದ್ರು. ಹಲ್ಲೆಲೂಯಾ.
ರಾಜಾಜ್ಞೆ ಹೊರಟಿದೆ ಅಂದ ಮೇಲೆ ಆ ರಾಜಾಜ್ಞೆಯನ್ನ ತಪ್ಪದೆ ಪಾಲಿಸಬೇಕು. ಏನಂತ ಹೊರಟಿತ್ತು ರಾಜಾಜ್ಞೆ? ಎಲ್ಲ ದೇವರನ್ನ ನಂಬಿದ ಮಕ್ಕಳೆಲ್ಲರನ್ನ ಒಂದೇಟಿಗೆ ಎಲ್ಲರನ್ನ ಎಳಿಸಬೇಕು ಅಂತೇಳಿ ಸೈನಿಕರನ್ನ ರೆಡಿ ಮಾಡಿದ್ರು ಪ್ರಿಯರೇ. ಹಲ್ಲೆಲೂಯಾ. ಆದ್ರೆ ದೇವ್ರ ವಾಕ್ಯ ಹೇಳ್ತಾ ಇದೆ, ಇವರು ಪ್ರಾರ್ಥನೆ ಮಾಡಿದ ಕಾರಣಕ್ಕಾಗಿ ಸತ್ಯವೇದ ಹೇಳ್ತಾ ಇದೆ ಏನಂತೇಳಿ, ದೇವರು ಅದನ್ನ ತಪ್ಪಿಸಿದ. ಈಗ ಹೆಂಗಂದ್ರೆ ಮೋದಿ PM ಆಫ್ ಇಂಡಿಯಾ ಗೊತ್ತಲ್ಲ, ನರೇಂದ್ರ ಮೋದಿಜಿ ಅವರು ಏನು ಮಾಡಿದರು? 1000 ರೂಪಾಯಿ ನೋಟ್ 500 ರೂಪಾಯಿ ನೋಟ್ ಕ್ಯಾನ್ಸಲ್ ಮಾಡಿದರು. ರಾಜಾಜ್ಞೆ ಅದು. ಹಲ್ಲೆಲೂಯಾ. ನೀನು ಏನು ಕ್ಯಾನ್ಸಲನ್ನು ಮಾಡ್ಕೊ ಏನನ್ನ ಮಾಡ್ಕೊ, ನಾನು ಮಾತ್ರ 500 ರೂಪಾಯಿ 1000 ರೂಪಾಯಿ ನೋಟ್ ಹಂಗೆ ಇಟ್ಕೊತೀನಿ ಅಂತೇಳಿ ಟ್ರಂಕ್ ತುಂಬ ಹಂಗೆ ಇಟ್ಕೊಂಡ್ರೆ ನಷ್ಟ ಯಾರಿಗೆ ಇಟ್ಕೊಂಡ್ರಿ? ಹಲ್ಲೆಲೂಯಾ. ಅದರಂಗೆ ರಾಜಾಜ್ಞೆ ಹೊರಟಿದೆ. ದೇವರು ಆ ರಾಜಾಜ್ಞೆಯನ್ನು ಏನು ಮಾಡಿದರು? ಮಾರ್ಪಡಿಸಿದ್ರು. ಅದರ ಮೂಲಕವಾಗಿ? ಪ್ರಾರ್ಥನೆ ಮೂಲಕವಾಗಿ. ಹಲ್ಲೆಲೂಯಾ. ಅದರ ಸಲುವಾಗಿ ಪ್ರಾರ್ಥನೆ ಹೆಂಗಿದ್ರಿ? ಬಲವಾದಂಥ ಆಯುಧ ಅದು. ಹಲ್ಲೆಲೂಯಾ. ಪ್ರಾರ್ಥನೆ ಬಲವಾಗಿರುವಂಥ ಆಯುಧ. ಆ ಆಯುಧವನ್ನು ಅನೇಕರು ಬಳಸ್ತಾ ಇಲ್ಲ, ಅದರ ಸಲುವಾಗಿ ಅವರು ಬಲಹೀನರಾಗಿದ್ದಾರೆ. ಹಲ್ಲೆಲೂಯಾ. ಯಾರು ಬಳಸ್ತಾರೋ ಅವರು ಬಲವಂತರಾಗಿ ದೇವರ ರಾಜ್ಯಕ್ಕಾಗಿ ತಮ್ಮ ಕುಟುಂಬಗಳನ್ನು ಸರಿ ಮಾಡಿಕೊಳ್ಳುತ್ತಾ ತಮ್ಮ ಕುಟುಂಬವನ್ನು ಐಶ್ವರ್ಯದಲ್ಲಿ ನಡೆಸುವವರಾಗಿರ್ತಾರೆ ಪ್ರಿಯರೇ. ಹಲ್ಲೆಲೂಯಾ. ಪ್ರಾರ್ಥನೆ ಜೀವಿತ ನಿನ್ನದಾಗಬೇಕು. ಪ್ರಾರ್ಥನೆ ಏನು ಮಾಡುತ್ತೆ? ಸ್ವಸ್ಥ ಮಾಡುತ್ತೆ. ಪ್ರಾರ್ಥನೆ ಬಿಡುಗಡೆ ಕೊಡುತ್ತೆ. ಪ್ರಾರ್ಥನೆ ಆಗದ ಕಾರ್ಯಗಳನ್ನು ಮಾಡುತ್ತೆ. ಹನ್ನಳು ಪ್ರಾರ್ಥನೆ ಮಾಡಿದಳು, ಗರ್ಭಫಲವನ್ನ ಹೊಂದಿಕೊಂಡಳು. ಹಲ್ಲೆಲೂಯಾ. ಪೇತ್ರನ ಪ್ರಾರ್ಥನೆ ಮಾಡ್ತಾ ಇದ್ದಾನೆ ಸತ್ತ ಶವದ ಮುಂದ್ಗಡೆ, ತಬಿತಾಳ ಮುಂದ್ಗಡೆ. ಹಲ್ಲೆಲೂಯಾ. ಸತ್ತ ಶವ ಏನಾಯ್ತ್ರಿ? ಬದುಕಿದಳು, ಆಕೆ ಜೀವವನ್ನ ಹೊಂದಿಕೊಂಡಳು. ಹಲ್ಲೆಲೂಯಾ. ಪ್ರಾರ್ಥನೆ ಎಲ್ಲ ಕಾರ್ಯಗಳನ್ನ ಮಾಡುವಂಥದ್ದಾಗಿದೆ. ಪ್ರಾರ್ಥನೆಯನ್ನು ಮಾತ್ರ ನೀವೇನು ಮಾಡಬೇಡ್ರಿ? ನೆಗ್ಲೆಕ್ಟ್ ಮಾಡಬೇಡ್ರಿ. ಹಲ್ಲೆಲೂಯಾ. ಅದರ ಸಲುವಾಗಿ ಬೇಸರಗೊಳ್ಳದೆ ನೀವು ಪ್ರಾರ್ಥನೆಯನ್ನ ಮಾಡುವವರಾಗಿರಿ. ಹಲ್ಲೆಲೂಯಾ. ಸಾಯಂಕಾಲದ ವೇಳೆಯಲ್ಲಿ ನಾವೆಲ್ಲರೂ ಎದ್ದು ನಿಂತುಕೊಳ್ಳೋಣ. ಸತ್ಯವೇದ ಹೇಳ್ತಾ ಇದೆ, ನನ್ನ ದೇವರು ನಿನ್ನ ದೇವರು, ಆತನು ಪ್ರಾರ್ಥನೆಯನ್ನು ಕೇಳುವ ದೇವರಾಗಿದ್ದಾನೆ. ನನ್ನ ದೇವರು ನಿನ್ನ ದೇವರು, ಆ ಪ್ರಾರ್ಥನೆಗೆ ನಮ್ಮ ಪ್ರಾರ್ಥನೆಗೆ ಸದುತ್ತರವನ್ನು ಕೊಡುವ ದೇವರಾಗಿದ್ದಾನೆ. ಆತನು ತನ್ನ ಮಕ್ಕಳು ಯಾವಾಗ ಪ್ರಾರ್ಥನೆ ಮಾಡ್ತಾರೋ ಅಂತೇಳಿ ಎದುರು ನೋಡುವ ದೇವರಾಗಿದ್ದಾನೆ. ಆದರೆ ನೀನು ಪ್ರಾರ್ಥನೆ ಮಾಡ್ತಾ ಇದೀಯಾ? ಒಂದ್ಸಾರಿ ಆಲೋಚನೆ ಮಾಡು. ಬೇಸರದಿಂದ ಮಾಡ್ತಾ ಇದೀಯಾ ಅಥವಾ ಬಹು ಚೆನ್ನಾಗಿ ಮಾಡ್ತಾ ಇದೀಯಾ? ಒಂದ್ಸಾರಿ ಆಲೋಚನೆ ಮಾಡು. ಪ್ರಿಯನೇ ಪ್ರಿಯಳೇ, ಅಂತ್ಯಕಾಲದಲ್ಲಿ ಭಕ್ತಿಯ ವೇಷ ಹಾಕಿಕೊಂಡು ಅದರ ಬಲವನ್ನ ಬೇಡ ಎನ್ನುವಂತ ತಳಿ ಎದ್ದೇಳುವಂತ ಕಾಲ ಇದು. ನೀನು ಹೆಂಗಿದೀಯಾ? ಭಕ್ತಿಯ ವೇಷ ಹಾಕಿಕೊಂಡಿದೀಯಾ? ಭಯ ಭಕ್ತಿ ಉಳ್ಳವನಾಗಿ, ದೇವರಿಗೆ ಮನಸ್ಸು ಕೊಟ್ಟವನಾಗಿ, ದೇವರಿಗೆ ಮೆಚ್ಚುಗೆಯಾಗಿ ನಡೀತಾ ಇದೀಯಾ? ಒಂದ್ಸಾರಿ ಆಲೋಚನೆ ಮಾಡಿ. ಯೇಸು ಸ್ವಾಮಿ ಬಂದ್ರೆ ಆ ಒಂದು ಸಭೆಯ ಆತನ ಒಂದು ಗುಂಪಿನಲ್ಲಿ ಎತ್ತಲ್ಪಡುವಂಥ ಮಗನ ಮಗಳು ನೀನಾಗ್ತೀಯಾ? ಅನೇಕರು ಯೇಸುವನ್ನ ತಿರಸ್ಕಾರ ಮಾಡ್ತಾ ಇದ್ದಾರೆ. ಅನೇಕರು ಯೇಸುವಿನ ಶಿಲುಬೆಗೆ ವಿರೋಧಿಗಳಾಗಿ ನಡ್ತಾ ಇದ್ದಾರೆ. ಅಯ್ಯೋ, ಅವರ ಮುಂದೆ ಪಾತಾಳ, ಬೆಂಕಿ, ಭಯಂಕರವಾದಂಥ ಪರಿಸ್ಥಿತಿ ಅವರ ಮುಂದೆ ಇದ್ದಾವೆ. ಅವರು ನೋಡಲಾರದೆ ಅದರ ಬಗ್ಗೆ ಕೇಳಿದಾಗಲೂ ಕೂಡ ಅವರು ಓರೆಯಾಗಿ ಹೋಗಿ ನಮಗೆ ಆಕೆ ಬೇಕು ಎನ್ನುವ ರೀತಿಯಲ್ಲಿ, ಈ ಲೋಕವೇ ನಮಗೆ ಶಾಶ್ವತ ಎನ್ನುವ ರೀತಿಯಲ್ಲಿ ಅನೇಕರು ಬದುಕುತ್ತಿರುವಾಗ, ಪ್ರಿಯನೇ ಪ್ರಿಯಳೇ, ದೇವರು ನಿನ್ನನ್ನು ಎಚ್ಚರಿಸಿ ನಿನ್ನನ್ನು ಕರೆದು ನಿನಗಾಗಿಯೇ ತನ್ನ ಹೃದಯದ ಆಳವನ್ನ ಎಲ್ಲ ಹೇಳ್ಕೊಂಡಿದ್ದಾರೆ. ಈ ಸಮಯದಲ್ಲಿ ನೀನು ಪ್ರಾರ್ಥನೆ ಮಾಡ್ತೀಯಾ? ಪ್ರಾರ್ಥನೆ ಅಂದ್ರೆ ದೇವರೊಟ್ಟಿಗೆ ಸತ್ಸಂಬಂಧ ಉಳ್ಳುವ ಜೀವಿತವನ್ನು ತೋರಿಸುವಂಥದ್ದಾಗಿದೆ. ದೇವರ ಸಂಗಡ ನೀನು ಮಾತಾಡದೇ ಪ್ರಾರ್ಥನೆ. ಅನೇಕ ಮನುಷ್ಯರ ಸಂಗಡನೇ ಮಾತಾಡ್ತಾ ಇದೀಯಾ? ಬರೀ ಮನುಷ್ಯರ ಸಂಗಡ ಮಾತಾಡೋದಕ್ಕೆ ಎಷ್ಟೋ ಸಮಯವನ್ನು ಕಳಿತೀಯ. ಮುಂಜಾನೆಯಿಂದ ರಾತ್ರಿವರೆಗೂ ದೇವರ ಸಂಗಡ ಸಮಯವನ್ನು ಕಳೀತಾ ಇದೀಯಾ? ದೇವರಲ್ಲಿ ಮಾತಾಡ್ತಾ ಇದೀಯಾ? ಒಂದು ಸಾರಿ ಆಲೋಚನೆ ಮಾಡು ಪ್ರಿಯನೇ ಪ್ರಿಯಳೇ. ಹಾಲೆಲೂಯಾ. ಪ್ರಾರ್ಥನೆಯ ಜೀವಿತ ಬಹಳ ಮುಖ್ಯ. ಆ ಪ್ರಾರ್ಥನೆ ಜೀವಿತವನ್ನು ಕಟ್ಟಿಕೊಳ್ಳುವಂತ ಮಗನ ಮಗಳು ನೀನು ಆಗ್ಬೇಕು. ಅನೇಕ ಕಾರ್ಯಗಳನ್ನು ನೀನು ಸಾಧಿಸಬೇಕು. ನೀನು ಬಹು ಬೆಲೆ ಉಳ್ಳಂತ ವ್ಯಕ್ತಿಯನ್ನಾಗಿ ದೇವರು ನಿನ್ನನ್ನು ರೂಪಿಸಬೇಕಂದ್ರೆ ನೀನು ಪ್ರಾರ್ಥನೆಯನ್ನು ನಿರ್ಲಕ್ಷ್ಯ ಮಾಡ್ತಾ ಇದೀಯಾ? ಪ್ರಾರ್ಥನೆ ಮಾಡುವಂತ ಪ್ರಾರ್ಥನಾ ವೀರರು ನೀವು ಆಗಬೇಕು ಎಂಬುದು ದೇವರ ಚಿತ್ತವಾಗಿದೆ ಪ್ರಿಯರೇ. ಇವತ್ತು ನೀನು ಯಾವ ರೀತಿಯಾಗಿದೆ ಒಂದ್ಸಾರಿ ಆಲೋಚನೆ ಮಾಡು. ಆಲೋಚನೆ ಮಾಡು. ತಪ್ಪಿ ಹೋಗ್ತಾ ಇದೀಯಾ? ದೇವರಲ್ಲಿ ಭಯಭಕ್ತಿ ಉಳ್ಳವನಾಗಿದ್ದೀಯಾ? ಲೋಕದ ಆಚಾರಗಳಲ್ಲಿ ಮುಳುಗಿ ಹೋಗಿದ್ದೀಯಾ? ಒಂದು ಸಾರಿ ಆಲೋಚನೆ ಮಾಡು. ನಿನಗಾಗಿ ದೇವರು ಪರಲೋಕ ಇಟ್ಟಿದ್ದಾನೆ, ಪಾತಾಳ ಅಲ್ಲ. ಪಾತಾಳ ಇರುವಂತದ್ದು ಆತನನ್ನ ತಿರಸ್ಕಾರ ಮಾಡಿದಂಥವರಿಗೆ, ಪಾತಾಳ ಇರುವಂತದ್ದು ಆತನನ್ನ ಬೇಡ ಎಂಬುದಾಗಿ ಹೇಳಿದಂಥವರಿಗೆ. ಆದರೆ ನೀನು ಆತನನ್ನ ಪ್ರೀತಿಸಿ ಬಂದಿದ್ದೀಯಾ, ರಕ್ಷಣೆ ಹೊಂದಿದ್ದೀಯಾ ನಿಜ. ಆದರೆ ನೀನು ಪ್ರಾರ್ಥನೆಯ ಜೀವಿತವನ್ನು ಹೊಂದಿದ್ದೀಯಾ? ಒಂದು ಸಾರಿ ಆಲೋಚನೆ ಮಾಡು, ಪ್ರಾರ್ಥನೆ ಮಾಡಿ ಈ ಸಮಯದಲ್ಲಿ.
ಮಹಾಪರಿಶುದ್ಧನ ಮೋಹನತನ ತಂದೆಯಾದ ದೇವರೇ, ನಿನ್ನ ಬಂಗಾರದ ಪಾದಗಳಿಗೆ ಸ್ತೋತ್ರಗಳು, ವಂದನೆಗಳ ಪ್ರಕಟಣೆ ಸ್ವಾಮಿ. ಹೌದಪ್ಪ, ಇವತ್ತು ನಮ್ಮ ಆತ್ಮಕ್ಕೆ ತಕ್ಕಂತೆ ನಿನ್ನ ಪ್ರಾರ್ಥನೆ ಜೀವಿತವನ್ನು ಕಟ್ಟಿಕೊಳ್ಳಿರಂತ ನಿನ್ನ ಕರ್ತನೆ ಪರಲೋಕದಿಂದ ನೀನೇ ಮಾತನಾಡಿದೆ ಅಂತ ನಾವೆಲ್ಲರೂ ನಂಬುತ್ತೇವೆ ತಂದೆ. ಹೌದು, ಈಗ ಪ್ರಾರ್ಥನೆ ಇಲ್ಲದ ಜೀವಿತ ಇರಬಾರ್ದಪ್ಪ. ನಮ್ಮ ಕುಟುಂಬಗಳಲ್ಲಿ ಪ್ರಾರ್ಥನಾ ಆತ್ಮ ಕಡಿಮೆ ಆಗಿದೆಯೇನು ತಂದೆ, ಅದನ್ನು ಬಲಗೊಳಿಸು ತಂದೆ. ನಿನ್ನ ಆತ್ಮನ ಪರಿಶುದ್ಧ ಆತ್ಮನ ಶಕ್ತಿಯನ್ನು ನಮಗೆ ನೀಡಪ್ಪ ದೇವರೇ. ನಿನ್ನನ್ನು ಕೇಳಿಕೊಳ್ಳುತ್ತೆ ತಂದೆ. ಬೇಡಿಕೊಳ್ಳುವರಿ ನಿಮಗೆ ದೊರೆಯುವುದು, ಹುಡುಕಿರಿ ನಿಮಗೆ ಸಿಕ್ಕುವುದು, ತಟ್ಟಿರಿ ನಿಮಗೆ ತೆರೆಯುವುದಂತ ಹೇಳಿ ತಂದೆ. ಬೇಡಿಕೊಳ್ಳುವ ಪ್ರತಿಯೊಬ್ಬ ಮಾನವನು ಹೊಂದಿಕೊಳ್ಳೋದು ಅಂತ ಹೇಳ್ತಿ ತಂದೆ. ನಾವೆಲ್ಲರ ಕರ್ತನೆ ಬೇಡಿಕೊಳ್ಳುವವರಾಗಿದೆ ತಂದೆ. ಈ ಎಲ್ಲ ದೊಡ್ಡ ಸಭೆ ಕರ್ತನೆ ಬರುವಂತೆ ಮಕ್ಕಳು ಯೌವನಸ್ಥರು ಎಲ್ಲರೂ ಪ್ರಾರ್ಥನೆ ಇರಲಾಗಲಪ್ಪ. ವೃದ್ಧರು ಕರ್ತನೆ ಎಲ್ಲರೂ ಪ್ರಾರ್ಥನೆ ಇರಲಾಗಲಪ್ಪ ದೇವರೇ. ಇವತ್ತು ಕುಟುಂಬ ಪ್ರಾರ್ಥನೆ ಇಟ್ಕೊಂಡಿರುವಂತೆ ಈ ಮನೆಯನ್ನು ಆಶೀರ್ವಾದ ಮಾಡಪ್ಪ. ಇವರು ಮಕ್ಕಳ ಮೊಮ್ಮಕ್ಕಳು ಎಲ್ಲರನ್ನು ಕರ್ತನೆ ಅಳಿಯಂದಿರನ್ನೆಲ್ಲರನ್ನು ಆಶೀರ್ವಾದ ಮಾಡಪ್ಪ. ಈ ಸಭೆಗೆ ಬಂದಿರುವಂತೆ ಎಲ್ಲರನ್ನು ಆಶೀರ್ವಾದ ಮಾಡಪ್ಪ. ನಿನ್ನ ಕುಮಾರನನ್ನು ಮರೆ ಮಾಡಿ ನೀನು ಮಾತನಾಡಿದ್ದಿ ತಂದೆ. ಅಪ್ಪ, ನಾವು ಎಡೆಬಿಡದ ಪ್ರಾರ್ಥನೆ ಮಾಡಿದೆ ಅಪ್ಪ. ಪ್ರಾರ್ಥನೆ ಜೀವಿತವನ್ನು ಕೊಡು ತಂದೆ. ಬೇಸರಗೊಳ್ಳದಂತೆ ನಾವು ಪ್ರಾರ್ಥನೆ ಮಾಡುವಂತೆ ಮಾಡಪ್ಪ. ಏಸಪ್ಪ, ನಮ್ಮ ನಂಬಿಕೆಯನ್ನು ಹೆಚ್ಚಿಸು ತಂದೆ. ನಮ್ಮ ನಂಬಿಕೆಯನ್ನು ಕರ್ತನೆ ಕಡಿಮೆ ಆಗಿದ್ದರೆ ಹೆಚ್ಚಿಸಪ್ಪ. ನಮಗೆ ಜ್ಞಾನವನ್ನು ಕೊಡಪ್ಪ. ನಿನ್ನಲ್ಲೇ ಕುಳಿತು ನಿನಗೆ ಸಮಯವನ್ನು ಕೊಡುವಂತೆ, ಪ್ರಾರ್ಥನೆಗೆ ಸಮಯವನ್ನು ಕೊಡುವಂತೆ ನಮ್ಮ ಜೀವಿತಗಳನ್ನು ಮಾಡ್ತಂದೆ. ನಾವು ಒಂದು ವೇಳೆಯಲ್ಲಿ ಕರ್ತನೆ ನಾವು ಬಲಹೀನರಾಗ್ತಿದ್ದೆವು ತಂದೆ. ನಮ್ಮನ್ನು ಬಲಪಡಿಸು ತಂದೆ. ನಾವು ಬಲಹೀನರು, ನೀನು ಬಲವಂತನಪ್ಪ. ಸ್ತೋತ್ರಗಳು ಸ್ವಾಮಿ. ನಮ್ಮನ್ನು ಬಲಪಡಿಸಿ ಕರ್ತನೆ ಈ ಸಮಯದಲ್ಲಿ ನಮ್ಮನ್ನು ಬಲಗೊಳಿಸಿದ್ದಕ್ಕಾಗಿ ನೀನು ಸ್ತೋತ್ರ ಸಲ್ಲಿಸುತ್ತಾ ಈ ಚಿಕ್ಕ ಮನೆಯ ಪ್ರಾರ್ಥನೆ ನಜರೇತರ ಯೇಸುವಿನ ನಾಮದಲ್ಲಿ ನಾವೆಲ್ಲವನ್ನು ಬೇಡಿ ಬಂದಿದ್ದೇವೆ ಪರಮ ತಂದೆ. ನಮ್ಮ ತಂದೆಯಾದ ದೇವರ ಶಾಶ್ವತವಾದ ಪ್ರೀತಿಯು, ಕುಮಾರನಾಗಿ ಬಂದಿರುವ ಯೇಸು ಕ್ರಿಸ್ತನ ಶಾಶ್ವತವಾದ ಕೃಪೆಯು, ಪರಿಶುದ್ಧಾತ್ಮ ದೇವರ ಶಾಶ್ವತವಾದ ಅನ್ಯೋನ್ಯತೆ ನಡೆಸುವಿಕೆ, ಅಲಂಕರಿಸುವಿಕೆಯು ಕೂಡಿ ಬಂದಿರತಕ್ಕಂಥ ಈ ಸಭೆಯ ಸಂಘಗಳಲ್ಲೂ, ಸಾರ್ವತ್ರಿಕ ಸಭೆಯ ಸಂಘಗಳಲ್ಲೂ, ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲಾ ಮನುಷ್ಯರ ಸಂಘಗಳಲ್ಲೂ ಸದಾಕಾಲ ನೆಲೆಯಾಗಿರಲಿ ಸ್ವಾಮಿ. ಯೇಸು ರಕ್ತಕ್ಕೆ ಜಯ, ಸಕಲ ಪಾಪಗಳಲ್ಲಯ. ಯೇಸು ರಕ್ತಕ್ಕೆ ಜಯ, ಸಕಲ ಪಾಪಗಳಲ್ಲಯ. ಯೇಸು ಪ್ರಭು ರಕ್ತಕ್ಕೆ ಸಂಪೂರ್ಣ ವಿಜಯ, ಸಕಲ ಪಾಪಗಳಿಗೆ ಅನಂತಕಾಲ ನಾಶನ. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಸ್ತೋತ್ರಂ, ಸ್ತೋತ್ರಂ, ಸ್ತೋತ್ರಂ. ಆಮೆನ್, 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 ಆಮೆನ್.